Yeah, hi, welcome back. The session 2. So that is the chapter name is Microbes in the Human Welfare. I think last week ಅಲ್ಲಿ ನಾವು ಒಂದು ಚಾಪ್ಟರ್ ನ ಡಿಸ್ಕಸ್ ಮಾಡಿದ್ವಿ. It is very important regarding the reproductive health. But today let's see the new concept and maybe this is a word is very familiar for you. It's about the microorganisms. So ಆ microorganisms word ನ ಇಟ್ಕೊಂಡು so ನಾವು ಒಂದು ಚಾಪ್ಟರ್ ನ ಸ್ಟಡಿ ಮಾಡ್ತಾ ಹೋಗೋಣ. Let's see some of the highlights regarding the chapter. Microbes in the human welfare ಅಂತ ಹೇಳಿ most probably I think in the last session ಅಲ್ಲಿ ಹೇಳಿದಂತ ಪಾಯಿಂಟ್ಸ್ ನಿಮ್ಗೆ ಎಲ್ಲರಿಗೂ ರಿಮೆಂಬರ್ ಇರುತ್ತೆ. ಸೊ ವಾಟ್ ಅಂಡ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡ್ ವಾಟ್ ಅಂಡ್ ಆಲ್ ದ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಫ್ರೇಮ್ ದ ಚಾಪ್ಟರ್ ದಟ್ ಇಸ್ ದ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿ. ಸೊ ಲೆಟ್ ಸಿ ಅದೇ ತರನೇ ಸೊ ನಾವು ಈ ಚಾಪ್ಟರ್ ಅಲ್ಲೂ ಕೂಡ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಅಂಡ್ NCERT ಬೋರ್ಡ್ಗೆ ಬರುವಂತ ಮೇನ್ ಕಾನ್ಸೆಪ್ಟ್ಸ್ ಯಾಕೆಂದ್ರೆ these are the chapters is not a very toughest chapters ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡ್ಕೊಂಡು ನೀಟಾಗಿ ಅದನ್ನ ಚಾಪ್ಟರ್ ನ ರಿಮೆಂಬರ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಸೊ ಆಲ್ವೇಸ್ ಅದ್ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ನೀವು ಎಕ್ಸಾಮ್ಸ್ ಆದ್ಮೇಲೂ ಕೂಡ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ ಅಥವಾ ಯಾರೇ ನಿಮಗೆ ಏನೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ತಾ ಹೋಗ್ಬೋದು. Come, let's see. So what is the chapter name ಅಂತ ಆಲ್ರೆಡಿ ಹೇಳಿದೆ ನಾನು. So that is the microbes in the human welfare. So microbes ಅಂದ ತಕ್ಷಣ ನಮ್ಗೆಲ್ಲೋ ಒಂದ್ ಕಡೆ ತುಂಬಾ ಗೊತ್ತಾಗ್ತಾ ಹೋಗುತ್ತೆ. ಲಾಟ್ ಆಫ್ ದ ಡಿಸೀಸಸ್ ಬರ್ತಾ ಇರುತ್ತೆ. ಅಂಡ್ ನಾವೀಗ ಮೈಕ್ರೋಬ್ಸ್ ಬಗ್ಗೆ ಏನು ಓದ್ತಾ ಇದ್ದೀವಿ ದಟ್ ಇಸ್ ದ ಬ್ರಾಂಚ್ ಇಟ್ ಇಸ್ ಕಾಲ್ಡ್ ದಮ್ ಆಸ್ ಇನ್ ಮೈಕ್ರೋಬಯಾಲಜಿ. ಹೋಪ್ ಸೊ ಎಲ್ಲಾರ್ಗೂ ಮೈಕ್ರೋಬಯಾಲಜಿ ಅಂದ್ರೆ ಏನು ಅಂತ ಡೆಫಿನೆಟ್ಲಿ ಗೊತ್ತಿರತ್ತೆ. ಸೊ ನಾನೇನೋ ಹೇಳೋ ಅವಶ್ಯಕತೆನೆಲ್ಲ ಬಿಕಾಸ್ ಈವನ್ ದ ಸ್ಮಾಲ್ ಕಿಡ್ ಅಂದ್ರೆ ಇನ್ ದ ಸೆನ್ಸ್ ಲೈಕ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮಕ್ಳುಗಳನ್ನ ಕೇಳಿದ್ರು ಕೂಡ ಏನ್ರೋ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಅಂದ್ರೆ ಆರಾಮಾಗಿ ಹೇಳ್ತಾರೆ. ಸೊ ವಿ ಕಾಂಟ್ ಏಬಲ್ ಟು ಸಿ ಥ್ರೂ ಆರ್ ನೇಕೆಡ್ ಐಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಗೆ ಕಣ್ಣಿಗೆ ಕಾಣದೆ ಇರೋ ಅಂತ ಮೈಕ್ರೋ ಆರ್ಗಾನಿಸಮ್ಸ್. ಸೊ ಹಾಗಾದ್ರೆ ಇದನ್ನ ಒಂದು ಬ್ರಾಂಚ್ ಮಾಡ್ತಾರೆ. ದ ಬ್ರಾಂಚ್ ಯಾಕೆಂದ್ರೆ ನಾವು ಬಯಾಲಜಿ ಅಂತ ಬಂದಾಗ ನಮಗ್ ಗೊತ್ತಿರೋದು ಬಾಟ್ನಿ ಝುವಾಲಜಿ ದ ಟೂ ಬ್ರಾಂಚಸ್. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಲಿಸ್ಟ್ ಆಫ್ ದ ಸಬ್ ಬ್ರಾಂಚಸ್ ಗಳನ್ನ ತಗೊಂಡ್ರೆ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸಬ್ ಬ್ರಾಂಚ್ ಇನ್ ದ ಬಯಾಲಜಿ. ಇಟ್ಸ್ ಅ ಮೈಕ್ರೋ ಬಯಾಲಜಿ ಅಂತ ಹೇಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ವಿ ಆರ್ ಗೋಯಿಂಗ್ ಟು ಅನಲೈಸ್ ಅಬೌಟ್ ದ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ನಾವು ತುಂಬಾ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆದ್ರೆ ತುಂಬಾ ಡೀಟೇಲ್ ಆಗಿ ಏನು ಅವಶ್ಯಕತೆ ಇಲ್ಲ ನಮ್ಗೆ. ನಮ್ಮ PU ಲೆವೆಲ್ಗೆ ಏನೇನೋ ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ ಸೊ ಅಥವಾ ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಪ್ರಿಫರಬಲಿ ಹೇಳ್ತಾ ಹೋಗ್ತಾರೆ ಅಂತ ನಾವು 2 ಚಾಪ್ಟರ್ಸ್ ಗಳಲ್ಲಿ ನೋಡ್ತೀವಿ. ದ ಒನ್ ಚಾಪ್ಟರ್ ಇಟ್ ಇಸ್ ಅಬೌಟ್ ಹ್ಯೂಮನ್ ಹೆಲ್ತ್ ಅಂಡ್ ದ ಡಿಸೀಸಸ್ ಅಂಡ್ ದಿಸ್ ಇಸ್ ದ ಚಾಪ್ಟರ್ ಇಟ್ ಇಸ್ ಅಬೌಟ್ ಮೈಕ್ರೋಬ್ಸ್ ಇನ್ ದ ಹ್ಯೂಮನ್ ವೆಲ್ಫೇರ್. ಸರ್ ಐ ಥಿಂಕ್ ನೀವು ತುಂಬಾ ಸರಿ ಹೇಳಿದ್ರಿ. ಸೊ ಅವಾಗ್ಲಿಂದ ಹೇಳ್ತಾ ಇದ್ದೀರಾ ಮೈಕ್ರೋ ಆರ್ಗಾನಿಸಮ್ಸ್ ಅಂತ. ಸೊ ಹಾಗಾದ್ರೆ ನಾವು 2 ಚಾಪ್ಟರ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ಏನ್ ಸ್ಟಡಿ ಮಾಡ್ಬೋದು, ಏನ್ ಸ್ಟಡಿ ಮಾಡ್ತಾ ಹೋಗ್ತೀವಿ, ಹಾಗಾದ್ರೆ ಯಾವ್ಯಾವ ತರ ಕಾನ್ಸೆಪ್ಟ್ಸ್ ಗಳನ್ನ ನಾವಲ್ಲಿ ಅನಲೈಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಬಟ್ ಯು ಶುಡ್ ರಿಮೆಂಬರ್. ಸೊ ದ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಬಂದಾಗ ನಮ್ಮ NCERT ನಲ್ಲಿ ಪರ್ಟಿಕ್ಯುಲರ್ಲಿ ವಾಟ್ ಎವರ್ ದ ಮೆನ್ಷನ್ ದ ಚಾಪ್ಟರ್ಸ್ ಸೊ ಬೋತ್ ದ ಚಾಪ್ಟರ್ಸ್ ಇಸ್ ನಾಟ್ ಗೋಯಿಂಗ್ ಟು ಸಿ ಅಬೌಟ್ ದ ಅಡ್ವಾಂಟೇಜಸ್ ಓನ್ಲಿ ಆರ್ ಸೊ ವಾಟ್ ಆಸ್ ದ ಡಿಸ್ಅಡ್ವಾಂಟೇಜಸ್ ಅಂತ ಹೇಳಿರೋದಕ್ಕಿಂತ ಜಾಸ್ತಿ ಸೊ ದ ಒನ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ಇಟ್ ಇಸ್ ಗೋಯಿಂಗ್ ಟು ಸೇ ಸೊ ಫ್ರಮ್ ದ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಏನೇನೆಲ್ಲ ಮನುಷ್ಯನಿಗೆ ಬರುವಂತ ಕಾಯಿಲೆಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ದಟ್ ಈಸ್ ಅಬೌಟ್ ದ ಡಿಸೀಸಸ್ ಬಗ್ಗೆ ಹೇಳ್ತಾ ಹೋದ್ರೆ ಸೊ ಆಬ್ವಿಯಸ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಹೆಂಗ್ ಬಂತು ನಮ್ಮ ಬಾಡಿ ಒಳಗಡೆ ಹೇಗೆ ಹೋಗಿದೆ ಡೆಫಿನೆಟ್ಲಿ ವಿ ಡೋಂಟ್ ನೋ. ಸೊ ಎಲ್ಲೋ ಒಂದ್ ಕಡೆ ನಾವು ಕಂಟಾಮಿನೇಷನ್ ಫುಡ್ ತಿಂದಿರ್ತೀವಿ, ಎಲ್ಲೋ ಒಂದ್ ಕಡೆ ಕಂಟಾಮಿನೇಟೆಡ್ ವಾಟರ್ ಕುಡಿದಿರ್ತೀವಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಗೆಟ್ ಆಫ್ಟರ್ ದ ಫ್ಯೂ ಡೇಸ್ ಇನ್ ದ ಸೆನ್ಸ್ 1 or 2 days ಆಗ್ತಿದ್ದಂಗೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ಡಿಸೀಸಸ್. ಬಟ್ ದಟ್ ಚಾಪ್ಟರ್ ಕಂಪ್ಲೀಟ್ಲಿ ಇಟ್ ಇಸ್ ಗೋಯಿಂಗ್ ಟು ಸೇ ಓನ್ಲಿ ಅಬೌಟ್ ದ ಡಿಸೀಸಸ್. ಬಟ್ ದಿಸ್ ಇಸ್ ದ ಚಾಪ್ಟರ್ ಅದಕ್ಕೆ ವಿರುದ್ಧವಾಗಿ ಹೇಳುವಂತ ಒಂದಷ್ಟು ಕಂಟೆಂಟ್ಸ್ ಗಳಿದು. ಸೊ ಯಾಕೆಂದ್ರೆ ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಮನೆಯಲ್ಲೇ ಇದೆ ಬಟ್ ವಿ ಡೋಂಟ್ ನೋ ಅಷ್ಟೇ. ಬಟ್ ಅದನ್ನ ನಮ್ಗೆ ಎಲ್ಲೋ ಒಂದ್ ಕಡೆ ಈ ಚಾಪ್ಟರ್ ರಿಮೆಂಬರ್ ಮಾಡ್ತಾ ಹೋಗ್ತಾ ಇದೆ. ಸೊ ನೀವ್ ಎಲ್ಲೋ ದೂರ ನೋಡಕ್ ಹೋಗ್ಬೇಡಿ ಏನೇನ್ ಎಕ್ಸಾಂಪಲ್ಸ್ ಇದೆ ಅಂತ ನಿಮ್ಮ ಮನೆಗಳಲ್ಲೇ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಏನೇನೆಲ್ಲ ಯೂಸಸ್ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ, ನೀವು ಸ್ಟಡಿ ಮಾಡ್ತಾ ಹೋಗಿ ಸಾಕು ಅಂತ ಹೇಳಿ ಈ ಚಾಪ್ಟರ್ ಹೇಳ್ತಾ ಹೋಗುತ್ತೆ. ಸೊ ಹಾಗಾದ್ರೆ ನಾವು ಮುಂದಿನ ನೆಕ್ಸ್ಟ್ ಸೆಷನ್ಸ್ ಗಳಲ್ಲಿ ಅದು ನೋಡೋಣ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಇಂದ ಆಗುವಂತ ಡಿಸೀಸಸ್ ಬರುವಂತ ಡಿಸೀಸಸ್ ಗಳು ಏನು ಅಂತ. ಸೊ ಬಟ್ ಆದ್ರೆ ಈ ಸೆಷನ್ ಅಲ್ಲಿ ನಾವು ಆದಷ್ಟು ವಿ ಆರ್ ಗೋಯಿಂಗ್ ಟು ಅನಲೈಸ್ ಓನ್ಲಿ ಅಬೌಟ್ ದ ವಾಟ್ ಅಂಡ್ ಆಲ್ ದ ಅಡ್ವಾಂಟೇಜಸ್ ಅಥವಾ ವಾಟ್ ಅಂಡ್ ಆಲ್ ದ ಯೂಸ್ಫುಲ್ ಫ್ರಮ್ ದ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸೊ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ನಾವು ಅನಲೈಸ್ ಮಾಡಬೇಕಾದಂತ ಕಂಟೆಂಟ್ಸ್ ಗಳು ಏನೇನು. ಎಸ್, ದ ಫಸ್ಟ್ ಥಿಂಗ್ ಇಸ್
ಸೊ ಆಗ್ಲೇ ಹೇಳ್ದೆ, ಸೊ ಎಲ್ಲೋ ಹೋಗ್ಬೇಡಿ, ಸೊ ಎಲ್ಲೆಲ್ಲೋ ಎಕ್ಸಾಂಪಲ್ಸ್ಗಳನ್ನ ನೀವು ಹುಡುಕ್ತಾ ಹೋಗ್ಬೇಡಿ, ನಿಮ್ಮ ಮನೆಗಳಲ್ಲೇ ಎಕ್ಸಾಂಪಲ್ಸ್ ಇದೆ ಅಂತ. ಅದಕ್ಕೆ ದ ಫಸ್ಟ್ ಥಿಂಗ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಕಂಟೆಂಟ್, ಇಟ್ ಈಸ್ ಅಬೌಟ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂತ ಕೊಡ್ತಾರೆ. And the next one is microbes in industrial products, and the third one it is microbes in sewage treatment, and the fourth one microbes in production of biogas, and the fifth one microbes in biocontrol agents, and the sixth one microbes as biofertilizers. ಎಲ್ಲಿ ಯೂಸ್ ಮಾಡ್ತಾ ಇಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ನ. ಸೊ ಯಾವಾಗ್ಲೂ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಬರೀ ಕಾಯಿಲೆ ಬರುತ್ತೆ, ಮೈಕ್ರೋ ಆರ್ಗಾನಿಸಮ್ಸ್ ಏನಾದ್ರೂ ಬಂತು ಅಂದ್ರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಬರೀ ಡಿಸ್ಅಡ್ವಾಂಟೇಜಸ್ ಗಳನ್ನ, ಬರೀ ಡಿಸೀಸಸ್ ಗಳನ್ನ ಓದ್ತಾ ಇರೋ ಒಂದು ಮಧ್ಯದಲ್ಲಿ ನಾವ್ ಎಲ್ಲೋ ಒಂದ್ ಕಡೆ ನೋಡಿ ಇಷ್ಟೆಲ್ಲ ಯೂಸ್ಫುಲ್ ನ ನಾವ್ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಹಾಗಾದ್ರೆ ನಮ್ಗೆ ಇಷ್ಟೆಲ್ಲ ಏನು ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದಾರೆ, ತುಂಬಾ ಡೀಪ್ ಆಗಿ ಬೇಡದೆ ಇದ್ರು ಕೂಡ ಅಟ್ಲೀಸ್ಟ್ ನಮ್ PU ಲೆವೆಲ್ಗೆ ವಾಟ್ ಅಂಡ್ ಆಲ್ ವಿ ನೀಡ್ ಟು ರಿಮೆಂಬರ್ ರಿಗಾರ್ಡಿಂಗ್ ದ ಚಾಪ್ಟರ್ ಅಂತ ನಾವು ಈ ಒಂದಷ್ಟು ಕಂಟೆಂಟ್ಸ್ ಗಳನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ ಏನೇನೆಲ್ಲ ಕೊಟ್ಟಿದ್ದಾರೆ, ಏನೇನೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಒಂದು ಬ್ಲೂ ಪ್ರಿಂಟ್ ಅನ್ನ ನಿಮ್ಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ನಮ್ಗೆ ಯಾವುದೇ ಚಾಪ್ಟರ್ಸ್ ಗಳನ್ನ ಅನಲೈಸ್ ಮಾಡ್ಬೇಕಾದ್ರೆ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ವಿ ಶುಡ್ ನೋ ದ ಬ್ಲೂ ಪ್ರಿಂಟ್ ಆಫ್ ದ ಚಾಪ್ಟರ್. ಎಸ್, ಅಕಾರ್ಡಿಂಗ್ ಟು ದ PU ಬೋರ್ಡ್ ಪ್ರಕಾರ ದ ಟೋಟಲ್ ಮಾರ್ಕ್ಸ್ ಬಂದು ಈ ಚಾಪ್ಟರ್ ನಿಂದ ನಿಮಗೆ ಈಸಿಯಾಗಿ 7 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡ್ಬೋದು ರೀ. ಏನಂತ ಕಷ್ಟ ಏನು ಅಂತ ಕ್ವಶನ್ಸ್ ಇಲ್ಲ, ಆ ತರದ್ದು ತುಂಬಾ ಡೀಟೇಲ್ ಆಗಿ ಬರೆಯುವಂತ ಕಾನ್ಸೆಪ್ಟ್ಸ್ ಇಲ್ಲ. ಆರಾಮಾಗಿ ಚಾಪ್ಟರ್ ನ ನೀವು ಪ್ರಿಪೇರ್ ಆದ್ರಿ ಅಂದ್ರೆ 7 ಮಾರ್ಕ್ಸ್ ನೀವು ಕಣ್ ಮುಚ್ಕೊಂಡು ಆರಾಮಾಗಿ ತಗೊಂತ ಹೋಗ್ಬೋದು. ಸೊ ಹಾಗಾದ್ರೆ ಸೊ ಯಾವ್ಯಾವ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಪ್ರಕಾರ ಅಂದ್ರೆ, ಸೊ 1 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. ಮೇ ಬಿ ಇಟ್ಸ್ ಇನ್ ಒನ್ ಇಸ್ MCQs and the another one is in the fill in the blanks, and the second is 2 marks question 1 ಇರುತ್ತೆ and the 3 marks question 1 ಇರುತ್ತೆ. ಬಟ್ ಇಲ್ಲಿ ಈ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗು ಕೇಳಬಹುದು ಅಥವಾ ಇಂಡೈರೆಕ್ಟ್ ಆಗು ಫ್ರೇಮ್ ಮಾಡಬಹುದು, ಅಥವಾ CBSE ಲೆವೆಲ್ ಅಲ್ಲಿ ಟ್ಯಾಬ್ಯುಲರ್ ಕಾಲಮ್ ಗಳನ್ನ ಕೊಡೋ ತರನು ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಸೊ ಲೆಟ್ಸ್ ಸಿ ದ ಒನ್ ಬೈ ಒನ್ ಒಂದೊಂದೇ ಸ್ಲೈಡ್ ಗಳನ್ನ ತುಂಬಾ ಈಸಿ ಆಗಿ ನೋಡ್ತಾ ಹೋಗೋಣ. ಅಂಡ್ ವಿತ್ ದ ಪಿಕ್ಚರ್ಸ್, ಯಾಕಂದ್ರೆ ನಮ್ ಬಯಾಲಜಿನಲ್ಲೇ ಪಿಕ್ಚರ್ಸ್ ಇದ್ರೆ ಅದ್ರ ಲುಕ್ಕೇ ಬೇರೆ. ಆ ಪಿಕ್ಚರ್ಸ್ ಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಸೊ ನಾವು ಆ ಕಂಟೆಂಟ್ ಗಳು ಏನ್ ಕೊಟ್ಟಿರ್ತಾರೆ ಆ ಡಿಸ್ಕ್ರಿಪ್ಷನ್ ನಾವು ಆರಾಮಾಗಿ ನಮ್ಮ ತಲೆಯಲ್ಲಿ ರಿಮೆಂಬರ್ ಮಾಡ್ಕೊಂತ ಹೋಗ್ಬೋದು, ಹಾಗೆ ನಮ್ಮ ತಲೆಯಲ್ಲಿ ಉಳಿಸ್ಕೊಂತಾನು ಹೋಗ್ಬೋದು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಅದರಿಂದ ನಿಮ್ಗೆ ಈ ಚಾಪ್ಟರ್ ನ ಒಂದಷ್ಟು ಪಿಕ್ಚರ್ಸ್ ಗಳ ಮೂಲಕನೇ ತೋರಿಸ್ತಾ ಹೋಗ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ನಾವ್ ಏನೋ ಒಂದಷ್ಟು ಡಿಸ್ಕ್ರಿಪ್ಷನ್ಸ್ ನ ಅಲ್ಲಿ ನೋಡಿದ್ವಿ ಇಷ್ಟೆಲ್ಲ ಓದ್ಬೇಕು ಅಂತ, ಬಟ್ ಅಲ್ಲೆಲ್ಲ ಸ್ಟಾರ್ಟ್ ಆಗಿರೋದೆ MI. ಸೊ ದಟ್ ಈಸ್ ವಾಟ್ ಮೈಕ್ರೋ ಆರ್ಗಾನಿಸಮ್ಸ್. ಸೊ ಹಾಗಾದ್ರೆ ಏನು ಸರ್ ಮೈಕ್ರೋ ಆರ್ಗಾನಿಸಮ್ಸ್? ಸೊ ಈ ಮೈಕ್ರೋ ಆರ್ಗಾನಿಸಮ್ಸ್ ಗೆ ತದ್ವಿರುದ್ಧನೇ ಮ್ಯಾಕ್ರೋ ಆರ್ಗಾನಿಸಮ್ಸ್. ಬಟ್ ವಿ ಡೋಂಟ್ ವಾಂಟ್ ಮ್ಯಾಕ್ರೋ ಆರ್ಗಾನಿಸಮ್ಸ್ ಹಿಯರ್, ಬಿಕಾಸ್ ಮ್ಯಾಕ್ರೋ ಆರ್ಗಾನಿಸಮ್ಸ್ ಬಗ್ಗೆ ನಮ್ಗೆಲ್ಲ ಗೊತ್ತು, ಕಣ್ಣು ಕಾಣುತ್ತೆ. ಸೊ ನಾವೇ ಒಬ್ರು ಮ್ಯಾಕ್ರೋ ಆರ್ಗಾನಿಸಮ್ ಆಗಿದ್ದೀವಿ. ಪ್ಲಾಂಟ್ಸ್ ಇಸ್ ಅ ಮ್ಯಾಕ್ರೋ ಆರ್ಗಾನಿಸಮ್, ಅನಿಮಲ್ಸ್ ಇಸ್ ಅ ಮ್ಯಾಕ್ರೋ ಆರ್ಗಾನಿಸಮ್, ಬಟ್ we need to know about the microorganisms. Which are those? ಎಲ್ಲಿರತ್ತೆ? ಈಗ ನಮಗೆ ಒಂದು ಟೆಂಪರೇಚರ್ ಒಂಚೂರು ಜಾಸ್ತಿ ಆಯ್ತು ಅಂದ್ರೆ ತಡ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಮೈಕ್ರೋ ಆರ್ಗಾನಿಸಮ್ಸ್ಗೂ ಅದೇ ತರ ಆಗತ್ತಾ? ಹಾಗಾದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅದು ಯಾವ್ಯಾವನ್ನೆಲ್ಲ ನಾವು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ತುಂಬಾ ಈಸಿಯಾಗಿ ಹೇಳ್ಬೋದು ಅಂದ್ರೆ ಬೇರೆ ಯಾವೂ ಅಲ್ಲ. ಸೊ ಇವೆಲ್ಲಾನು ಕೂಡ ವಿ ಕಾಲ್ ದೆಮ್ ಇಟ್ ಆಸ್ ಮೈಕ್ರೋ ಆರ್ಗಾನಿಸಮ್ಸ್. ನೋಡಿ ನಾವಿಲ್ಲಿ ಡಯಾಗ್ರಾಮ್ ಬರ್ದಿರೋ ನೋಡ್ತಾ ಇರೋ ಪ್ರಕಾರ ಆರಾಮಾಗಿ ಕಣ್ಣಿಗೆ ಕಾಣುತ್ತೆ, ಆದ್ರೆ ಅದೇ ಮೈಕ್ರೋ ಆರ್ಗಾನಿಸಮ್ಸ್ ನ ನಮ್ ಎದುರುಗಡೆ ಲೈವ್ ಅಲ್ಲಿ ನೋಡ್ತೀವಿ ಅಂದ್ರೆ ವಿ ಕಾಂಟ್ ಏಬಲ್ ಟು ಸಿ ದಟ್, ಬಿಕಾಸ್ ಈ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ನಾವು ತುಂಬಾ ನೀಟಾಗಿ ನೋಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದೆ ನಿಮ್ಮ ಬಯೋ ಲ್ಯಾಬ್ ಅಂತ ತಕ್ಷಣ ನಮ್ಮ ಮೈಂಡ್ ಸೆಟ್ಟಿಗೆ ಬರೋದೆ. ದಿಸ್ ಇಸ್ ಒನ್, ಇಟ್ ಇಸ್ ಕಾಲ್ಡ್ ದಮ್ ಆಸ್ ಅ ಮೈಕ್ರೋಸ್ಕೋಪ್. Okay, so because the name itself it is called them as microorganisms, and here they are going to call them as an microscope. ಎರಡು ಕೂಡ ಮೈಕ್ರೋ ಯಾಕೆಂದ್ರೆ ಆ ಮೈಕ್ರೋನ ನೋಡ್ಬೇಕು ಅಂದ್ರೆ ಈ ಮೈಕ್ರೋಸ್ಕೋಪ್ ಅಲ್ಲೇ ನೋಡಕ್ಕೆ ಸಾಧ್ಯ. ಸೊ ಅದರಿಂದ ಸೊ ಇಲ್ಲಿ ನಾವು ಈ ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದಾವ್ದಿದೆ ಮೈಕ್ರೋ ಆರ್ಗಾನಿಸಮ್ಸ್, ಬ್ಯಾಕ್ಟೀರಿಯಾ ಇದೆ, ಫಂಗೈ ಇದೆ, ಪ್ರೋಟಿಸ್ಟಾ ಇದೆ, ಆಲ್ಗೆ ಇದೆ, ವೈರಸ್ ಇದೆ. ಎಸ್, ಸೊ ಬಿಕಾಸ್ ಲಾಟ್ ಆಫ್ ದ ಡಿಸೀಸಸ್ ನೀವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲೂ ಓದಿರ್ತೀರಾ. ಸೊ ಎಂಟಾಮೆಬಾ ಹಿಸ್ಟಾಲಿಟಿಕ್ ಅಂದಿರ್ತೀರಾ, ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಅಂದಿರ್ತೀರಾ ಅಲ್ವಾ. ಸೊ ಲಾಟ್ ಆಫ್ ದ ಎಕ್ಸಾಂಪಲ್ಸ್, ಅಮಿಬಿಯಾಸಿಸ್, ಫಿಲಾರಿಯಾಸಿಸ್, ರಿಂಗ್ ವರ್ಮ್, ಟೈಫಾಯ್ಡ್, ಮಲೇರಿಯಾ, ಕಾಮನ್ ಕೋಲ್ಡ್,
ಲಾಟ್ ಆಫ್ ದ ಡಿಸೀಸಸ್ಗಳನ್ನ ಇವತ್ತು ಮನುಷ್ಯ ಸಾಯೋ ಲೆವೆಲ್ ವರ್ಗೂ ತಗೊಂಡು ಹೋಗ್ತಿರೋದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ನಾವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ಏನ್ ಓದಿದ್ವಿ. ಸೊ ಇದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಿಂದ ಸೊ ವಿ ಆರ್ ಆಲ್ಸೋ ಅಬ್ಸರ್ವಿಂಗ್ ಲಾಟ್ ಆಫ್ ದ ಬೆನಿಫಿಟ್ಸ್. ಬಟ್ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ನೋಡಕ್ಕೆ ಸಾಧ್ಯ ಇರೋದು ಬರೀ ದಿಸ್ ಇಸ್ ವಾಟ್ ದ ಮೈಕ್ರೋಸ್ಕೋಪ್. ಓಕೆ, ಸೊ ದೆನ್ ಬಟ್ ಈ ಒಂದು ಕಾನ್ಸೆಪ್ಟ್ ನಮಗ್ ಬೇಡ, ಯಾಕಂದ್ರೆ ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಯಾಕೆ ನಾನು ಇಲ್ಲಿ ಎರಡು ಸ್ಪ್ಲಿಟ್ ಮಾಡಿ ಹಾಕಿದೆ ಅಂದ್ರೆ ಯು ಶುಡ್ ರಿಮೆಂಬರ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ದಿಸ್ ಇಸ್ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್, ಓನ್ಲಿ ದ ಒನ್ ಲೆಟರ್ ಇಸ್ ಡಿಫರೆನ್ಸ್ ದಟ್ ದೇರ್ ಇಸ್ ಐ ಅಂಡ್ ಹಿಯರ್ ಇಸ್ ಎ. ಓಕೆ, ಸೊ ಆಫ್ಟರ್ ದಟ್ ಸೊ ಈಗ ಬಿಫೋರ್ ಕಾನ್ಸೆಪ್ಟ್ಸ್ ನ ಹೇಳಕ್ಕಿಂತ ಮುಂಚೆ ನಾವು ಕೆಲವು ಸರಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ನೋಡ್ಬೇಕು ಅಂದ್ರೆ ತುಂಬಾ 10x 45x ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮ್ ಟೈಮ್ ದ ಮ್ಯಾಗ್ನಿಫಿಕೇಶನ್ ಜಾಸ್ತಿ ಬೇಕಾಗತ್ತೆ. ಅಂಡ್ ಈಗ ನಾವೆಲ್ಲೋ ಒಂದ್ ಕಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಒಂದು ವರ್ಡ್ ಅಲ್ಲಿ ಹೇಳ್ಬಿಡ್ತೀವಿ, ಕಾಸ್ಮೋಪಾಲಿಟನ್ ಅಂತೀವಿ. ಯಾಕೆ ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂಥ ಕಡೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ದ ಹ್ಯೂಮನ್ ಕೂಡ ಅಂತ ಪ್ಲೇಸಸ್ ಗಳಲ್ಲಿ ಹೋಗಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟೆಂಪರೇಚರ್ 100 ಡಿಗ್ರಿ ಇದೆಯಾ ರೀ, ಸೊ ಅಂತ ಟೆಂಪರೇಚರ್ ಅಲ್ಲೂ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನೇಬಲ್ ಟು ಸರ್ವೈವ್. ಓಕೆ, ಬಿಕಾಸ್ ನೀವೇ ಓದಿದೀರಾ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ, ವೈರಿಯಾಟ್ಸ್ ಅಂತ ಓದಿದೀರಾ, ಪ್ರಿಯಾನ್ಸ್ ಅಂತ ಓದಿದೀರಾ, ಲಿಚನ್ಸ್ ಅಂತ ಓದಿದೀರಾ. ಸೊ ಲಾರ್ಡ್ ಆಫ್ ದ ಕಿಂಗ್ಡಮ್ ಫಂಗೈ ಅಂತ ಓದಿದೀರಾ, ಆರ್ಕಿಯಾ ಬ್ಯಾಕ್ಟೀರಿಯಾ ಅಂತೀರಾ, ಯು ಬ್ಯಾಕ್ಟೀರಿಯಾ ಅಂತೀರಾ. ಸೊ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ಓದ್ತಾ ಇದ್ರೆ ಅದರಲ್ಲೂ 3 ಇದೆ ರೀ, ಅಸಿಡೋಫೈಲ್ಸ್ ಅಂತೆ, ಥರ್ಮೋ ಅಸಿಡೋಫೈಲ್ಸ್ ಅಂತೆ. ಸಿ ದೀಸ್ ಟೈಪ್ಸ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾಟ್ ಇನ್ ಅ ವೆರಿ ಸಿಂಪಲ್ ಏರಿಯಾದಲ್ಲೋ ಅಥವಾ ನಾರ್ಮಲ್ ಟೆಂಪರೇಚರ್ ಇರೋ ಕಡೆ ಇರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲ ಇವೆಲ್ಲ. ಸೊ ಇವೆಲ್ಲ ಇಟ್ಸ್ ಅ ವೆರಿ ಹೈ ಲೆವೆಲ್ ಅಲ್ಲಿ ಇರುವಂತ ಟೆಂಪರೇಚರ್ ಗಳಲ್ಲಿ ಇರುವಂತ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದಕ್ಕೆ ನಿಮ್ಮ NCERT ನಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಹೇಳ್ಬಿಡ್ತಾರೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಗೆ ಇಂಥ ಜಾಗದಲ್ಲಿ ಇಲ್ಲ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಇಸ್ ಪ್ರೆಸೆಂಟ್ ಎವ್ರಿವೇರ್, ದಟ್ಸ್ ವೈ ವಿ ಕಾಲ್ ದಮ್ as the microorganisms are ಕಾಸ್ಮೋಪಾಲಿಟನ್ ಅಂತ ನಾವು ಕರಿತೀವಿ. ದ ಪರ್ಟಿಕ್ಯುಲರ್ ವರ್ಡ್ ಸ್ಟ್ಯಾಂಡರ್ಡ್ ಟರ್ಮ್ ಅನ್ನ ನಮ್ಮ ಬಯಾಲಜಿ ನಲ್ಲಿ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಫೌಂಡ್ ಎವ್ರಿವೇರ್. ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಂದು ಹ್ಯಾಂಡ್ಫುಲ್ ಆಫ್ ಸಾಯಿಲ್ ನ ನಾವು ಹಿಂಗ್ ಇಟ್ಕೊಂಡ್ರೆ ಆ ಒಂದು ಹ್ಯಾಂಡ್ಫುಲ್ ಆಫ್ ಸಾಯಿಲ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ 100 ನಂಬರ್ಸ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್, ದ ಬ್ಯಾಕ್ಟೀರಿಯಾಸ್ ಆರ್ ಫೌಂಡ್ ಅಂತ ಹೇಳ್ತಾರೆ. ಸೊ ಅದೇ ತರ ಹಿಯರ್ ಆಲ್ಸೋ. ಬಟ್ ಸರ್ ಮೈಕ್ರೋ ಆರ್ಗ್ಯಾನಿಸಮ್ ಸರಿ ಕಾಣ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ನೀವೆಲ್ಲ ಹೇಳ್ತಿದ್ದೀರಾ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಹೇಗ್ ಸರ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಕ್ ಸಾಧ್ಯ? ಸೊ ಯಾವ ತರ ಸ್ಯಾಂಪಲ್ಸ್ ಗಳನ್ನ ನಾವು ತಗೊಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ನೋಡ್ಬೋದು? ಬಿಕಾಸ್ ಎಷ್ಟೋ ರಿಸರ್ಚ್ ಫೀಲ್ಡ್ಸ್ ಗಳಿಗೆ ಹೋಗ್ಬಿಟ್ರೆ ಅಂಡ್ ಆಲ್ಸೋ ದೇ ಮೆನ್ಷನ್ ಇನ್ ದ ಬುಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ, ಸ್ಪೆಷಲಿ bacteria and fungi specifically they are going to say those two things because ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಅನಲೈಸ್ ಮಾಡಬೇಕು ಅಂತ ಅಂದ್ರೆ ದೀಸ್ ಆರ್ ದ ಪ್ಲೇಟ್ಸ್ ಗಳಲ್ಲಿ ಆರಾಮಾಗಿ ನೋಡ್ಬೋದು. ಈ ಪ್ಲೇಟ್ಸ್ ಬೇರೆ ಯಾವುದು ಅಲ್ಲ ರೀ, ಇಟ್ಸ್ ಅ ಕಲ್ಚರ್ ಪ್ಲೇಟ್ಸ್. ಸೊ ರಿಸರ್ಚ್ ಅಂತ ಹೋಗ್ಬಿಟ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಥವಾ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗಳಲ್ಲಿ ನಾವು ಒಂದಷ್ಟು ಎಂಟ್ರಿ ಆದ್ರೆ ಲ್ಯಾಬ್ ಗಳಿಗೆ ಸ್ಪೆಸಿಫಿಕ್ ಆಗಿ ಪೆಥಾಲಜಿ ಲ್ಯಾಬ್ ಅಂತ ಇದೆ. ನೀವು ಪೆಥಾಲಜಿ ಲ್ಯಾಬ್ ಅಲ್ಲಿ ಜಸ್ಟ್ ಎಂಟ್ರಿ ಆಗಿ ಒಳಗಡೆ ಸೈಂಟಿಸ್ಟ್ ನ ಮೀಟ್ ಆಗಿ ಪ್ಯಾಥಾಲಜಿ ಲ್ಯಾಬ್ ಗೆ ಹೋಗಿ ನಿಮ್ಗೆ ಲಾಟ್ ಆಫ್ ಪ್ಲೇಟ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಗೈ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಗಳನ್ನ ನೋಡ್ತೀವಿ. ಯಾಕೆಂದ್ರೆ ಆ ಆರ್ಗ್ಯಾನಿಸಮ್ಸ್ ಗಳನ್ನ ಕಲ್ಚರ್ ಮಾಡಿರೋದು ಯಾವ್ದ್ರಲ್ಲಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ದ ನ್ಯೂಟ್ರಿಯೆಂಟ್ ಮೀಡಿಯಾ. Okay, so because they cannot able to say any other examples like protistano, virus ಮೊದಲೇ ನಮ್ಮ ಬಾಡಿ ಒಳಗಡೆ ಹೋಯ್ತು ಅಂದ್ರೆ ಕಂಪ್ಲೀಟ್ ಹಾರ್ಮ್ಫುಲ್ ಮಾಡುತ್ತೆ. ಸೊ ಅಂತ ವೈರಸ್ ಗಳನ್ನ ಯಾರೀ ಮೈ ಮೇಲೆ ಹಾಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಹೋಗ್ತಾರೆ? nobody, they are going to take the risk regarding those. So they are going to take the risk only about the bacteria as well as the fungi because these as always causes the diseases for the plants also because ಯಾವ plants ಗಳಿಗೆ ಸೊ ಡಿಸೀಸ್ ಬಂದಿರುತ್ತೋ ಅಂತ ಸ್ಯಾಂಪಲ್ ಗಳನ್ನ ತಗೊಂಡ್ ಬರ್ತಾರೆ, ಲ್ಯಾಬ್ ಅಲ್ಲಿ ಒಂದಷ್ಟು ಟೆಸ್ಟ್ ಗಳನ್ನ ಮಾಡ್ತಾರೆ. ಸೊ ಆಫ್ಟರ್ ದಟ್ ದೇ ಆರ್ ಗೋಯಿಂಗ್ ಟು ಪುಟ್ ಇನ್ ಟು ದ ನ್ಯೂಟ್ರಿಯೆಂಟ್ ಮೀಡಿಯಾ ಅಂಡ್ ಆ ನ್ಯೂಟ್ರಿಯೆಂಟ್ ಮೀಡಿಯಾ ಒಳಗಡೆ ಅದನ್ನ ಸ್ಯಾಂಪಲ್ಸ್ ಗಳನ್ನ ಹಾಕಿ ನೀಟಾಗಿ ಕವರ್ ಮಾಡಿ ಒಂದ್ ಫ್ಯೂ ಡೇಸ್ ಅಂದ್ರೆ ಒಂದ್ 3 to 4 days
ಅದನ್ನ ಸೊ ಒಂದು ಆಪ್ಟಿಮಮ್ ಟೆಂಪರೇಚರ್, ರೂಮ್ ಟೆಂಪರೇಚರ್ ನಲ್ಲಿ ಅದನ್ನ ಹಾಗೆ ಪ್ಲೇಸ್ಡ್ ಮಾಡ್ತಾರೆ. ಒಂದು 3 ಇಂದ 4 ಡೇಸ್ ಆದ್ಮೇಲೆ they are going to observe. So these types of the colonies anta ಕರೀತಾರೆ. ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, so these are all they call them as an colonies, because here you are going to observe the 2 types of the plates. The one it is bacteria and another one it is fungal. Okay, so ಎರಡು ಕೂಡ they are going to consider, they are going to mention the thing it is called them as an colonies ಅಂತ ಹೇಳ್ತಾರೆ. ನಮ್ಗೆ ಇಷ್ಟೆಲ್ಲ ಬೇಕಾಗಿಲ್ಲ ಪ್ರತಿಯೊಂದು ಮೈಕ್ರೋ ಆರ್ಗಾನಿಸಮ್ಸ್ ನ ಸ್ಟಡಿ ಮಾಡಕ್ಕೆ. ಸೊ ದಟ್ ಕಂಪ್ಲೀಟ್ ಪ್ಲೇಟ್ ಇಸ್ ಹ್ಯಾವಿಂಗ್ ಅ 1 ಮೈಕ್ರೋ ಆರ್ಗಾನಿಸಮ್. ಜಸ್ಟ್ ಅಲ್ಲಿ ಏನ್ ಡಾಟ್ ಇದೆ ಆ ಡಾಟ್ ನ ತಗೊಂಡು ಸ್ಲೈಡ್ ಹಾಕೊಂಡು ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನ್ಯೂಮರಸ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಒಂದು ಸಿಂಗಲ್ ಕಲೋನಿನಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಅಂಡ್ ಬ್ಯಾಕ್ಟೀರಿಯಾ ಅಂದ ತಕ್ಷಣ ನಿಮ್ಮ ಆರಾಮಾಗಿ ತಲೆಗೆ ಬರುತ್ತೆ. ಫಸ್ಟ್ ಪಿ ಓದಿರೋದು ಬ್ಯಾಕ್ಟೀರಿಯಾ ಇಸ್ ನಾಟ್ ಯು ಆರ್ ಗೆಟಿಂಗ್ ಇನ್ ಎ ಒನ್ ಶೇಪ್, ಇಟ್ ಇಸ್ ಅ ರಾಡ್ ಶೇಪ್ ಇದೆ, ಬೆಸಿಲೈ ಇದೆ, ಓಕೆ, ಕಾಕೈ ಶೇಪ್ ಅಂತ ಹೇಳ್ತೀರಾ, ಅಥವಾ ಸ್ಪ್ರಲ್ಲಾ ಅಂತ ಹೇಳ್ತೀರಾ, ವಿಬ್ರಿಯೋ ಅಂತ ಹೇಳ್ತೀರಾ. ಸೊ ಬೇರೆ ಬೇರೆ ಶೇಪ್ಸ್ ಗಳಲ್ಲೂ ಕೂಡ ಸೊ ವಿ ಆರ್, ಯಾಕೆಂದ್ರೆ ನಾವೆಲ್ಲೋ ನಮ್ಮ ಬಯಾಲಜಿನಲ್ಲಿ ಒಂದು ಸ್ಟೇಟ್ಮೆಂಟ್ ತುಂಬಾ ಕ್ಲಿಯರ್ ಆಗಿ ಹೇಳಿಬಿಡ್ತಾರೆ. So we are going to take on the 2 characters, dear students, external as well as the internal ಅಂತ ತಗೋತೀವಿ. ಸೊ ನಾವು ಇಂಟರ್ನಲ್ ನ ವಿ ಕಾಂಟ್ ಏಬಲ್ ಟು ಸೇ ದ ಚೇಂಜಸ್, ಬಟ್ ಎಲ್ಲೋ ಒಂದ್ ಕಡೆ ಎಕ್ಸ್ಟರ್ನಲ್ ಬಂದಾಗ ಆ ಸೈಜ್ ಆಗಿರ್ಲಿ, ಕಲರ್ ಆಗಿರ್ಲಿ, ಶೇಪ್ ಆಗಿರ್ಲಿ, ಹೈಟ್ ಆಗಿರ್ಲಿ, ವೆಯ್ಟ್ ಆಗಿರ್ಲಿ, ಯಾವನ್ನು ಕೂಡ ಇವನ್ನೆಲ್ಲ ಒಂದೇ ತರ ಇರತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಕಣ್ಣಕ್ಕೆ ಕಾಣೋ ನಮ್ಮಲ್ಲೇ ಇಷ್ಟೆಲ್ಲ ಚೇಂಜಸ್ ಇದೆ ಅಂತ ಅಂದ್ಮೇಲೆ why we cannot able to imagine it is possible in the microorganisms also? It is possible in microorganisms as a shape, color, ಇವೆಲ್ಲದರಲ್ಲೂ ನಾವು ಯಾಕೆ ಚೇಂಜಸ್ ನೋಡಬಾರ್ದು? Yes, this is also possible in the microorganisms. That's why ನಿಮಗೆ ಚಾಪ್ಟರ್ಗಳನ್ನ, ಕಾನ್ಸೆಪ್ಟ್ಸ್ಗಳನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ಡಯಾಗ್ರಾಮ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ NCERT ನಲ್ಲಿ. ಯಾಕಂದ್ರೆ ನಿಮ್ಗೆ MCQs ಅಥವಾ ಈ ಫಿಲ್ ಇನ್ ದ ಕ್ವಶನ್ ಆನ್ಸರ್ಸ್ಗಳನ್ನ ಕೇಳಬೇಕಾದ್ರೆ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ನ ಕೇಳಿ ಅದ್ರ ಮೇಲೆ they are going to frame the question. See here, so bacteria, all the shapes they are going to measure, and it is not magnified in 10x or 45x ಏನು ಮ್ಯಾಗ್ನಿಫೈಡ್ ಮಾಡಿಲ್ಲ. they magnified in 1500x ಅಲ್ಲಿ ಮ್ಯಾಗ್ನಿಫಿಕೇಶನ್ ಮಾಡಿರೋದು. ಅದೇ ತರ ಇದು ಕೂಡ ನಿಮ್ಗೆ ಫ್ಯಾಮಿಲಿಯರ್, ಇಟ್ ಇಸ್ ಅ ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳ್ತೀರಾ. ಅಂಡ್ some of the infections it is going to cause respiratory infections, and because we already know that ದ ವೈರಸ್, ಬಿಕಾಸ್ ನಾವೆಲ್ಲೋ ಒಂದ್ ಕಡೆ ಈ ವೈರಿಯಾಟ್ಸ್ ಯಾಕೆ ಅಂದ್ರೆ ವೈರಸ್ ನ ಯಾವುದೇ ಕಾರಣಕ್ಕೂ ಕಿಂಗ್ಡಮ್ ಮಾಡಿಲ್ಲ. ವಿ ಕಾಂಟ್ ಏಬಲ್ ಟು ಸಿ ಎನಿ ಕಿಂಗ್ಡಮ್ ಫಾರ್ ದ ವೈರಸ್, ವೈರಿಯಾಟ್ಸ್, ಪ್ರಿಯಾನ್ಸ್ ಆಸ್ ವೆಲ್ ಆಸ್ ದ ಲಿಚನ್ಸ್ ಎಲ್ಲ ನಾವು ಸಪ್ರೇಟ್ ಆಗಿ ಓದ್ತಾ ಹೋಗ್ತೀವಿ. ಯಾಕಂದ್ರೆ ವಿ ಕಾಂಟ್ ಏಬಲ್ ಟು ಸಿ ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದೋಸ್. ಅಲ್ಲಿ ಏನಾದ್ರೂ ನಾವು ಸ್ಟ್ರಕ್ಚರ್ ನ ನೋಡ್ತೀವಿ ಅಂದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಸ್ಟ್ರಕ್ಚರ್ ಇಟ್ ಇಸ್. Okay, so this one it is called the as tobacco mosaico viraceae. ಅಲ್ಲಿ ನೋಡಿ ಮ್ಯಾಗ್ನಿಫಿಕೇಶನ್ ಎಷ್ಟಿದೆ ಅಂತ, 1 lakh to 1,50,000 x. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಮುಂದುವರೆದಿದೆ. ಮೈಕ್ರೋಸ್ಕೋಪ್ಸ್ ನಾವು ತುಂಬಾ ಸಿಂಪಲ್ ಮೈಕ್ರೋಸ್ಕೋಪ್ ಆಗಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಹೈ ಲೆವೆಲ್ ಆಫ್ ಮೈಕ್ರೋಸ್ಕೋಪ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಹೇಳಿ. ಸೊ ನಾವು ಹೆಂಗೆ ಕಾಸ್ಟ್ ಕೊಡ್ತಾ ಹೋಗ್ತೀವಿ ಅದ್ರ ತಕ್ಕನಾಗಿ ನಾವು ಮೈಕ್ರೋಸ್ಕೋಪ್ಸ್ ಗಳು ನಮಗೆ ಸಿಗ್ತಾ ಹೋಗ್ತಾ ಇರತ್ತೆ. ಸೊ ಹೈ ಲೆವೆಲ್ ಆಫ್ ಯಾಕಂದ್ರೆ ಮೈಕ್ರೋಸ್ಕೋಪ್ ಅಂತ ತಕ್ಷಣ ಮ್ಯಾಗ್ನಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕ್ಕಿದೆಲ್ಲ ಏನೇ ಸ್ಟ್ಯಾಂಡರ್ಡ್ ಆಗಿದ್ರು ಮ್ಯಾಗ್ನಿಫಿಕೇಶನ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅಂದ್ರೆ ದಟ್ ಇಸ್ ನೋ ಯೂಸ್. ಅದರಿಂದ ಮ್ಯಾಗ್ನಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಸೊ ನಾವು ಕಾಲೇಜಲ್ಲಿ ಮಾಡ್ಬೇಕಾದ್ರೆ ಸ್ಲೈಡ್ ನ ಇಟ್ಟು ಹಿಂಗೆಲ್ಲ ನೋಡ್ತೀವಿ. ಬಟ್ ಇವಾಗ ಬಂದಿರೋ ಮೈಕ್ರೋಸ್ಕೋಪ್ಸ್ ಅಲ್ಲಿ ಜಸ್ಟ್ ಅಲ್ಲಿ ಸ್ಲೈಡ್ ಇಟ್ರೆ ಸಾಕು, ಮೇಲೊಂದು ಟಿವಿ ತರ ಇರುತ್ತೆ, ನೀವು ಜಸ್ಟ್ ಸ್ಲೈಡ್ ನ ಹಿಂಗ್ ಮೂವ್ ಮಾಡ್ತಿರ್ತೀರಾ, ಸೊ ಅಲ್ಲೆಲ್ಲ ನೀಟಾಗಿ ಕಾಣ್ತಾ ಹೋಗ್ತಾ ಇರುತ್ತೆ. ಸೊ ದಟ್ ಇಸ್ ವಾಟ್ ವಿತ್ ಅ ವೆರಿ ಹೈಯರ್ ಮ್ಯಾಗ್ನಿಫಿಕೇಶನ್ಸ್ ಗಳಲ್ಲಿ ನಾವು ಇವೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಗಳನ್ನ ಆರಾಮಾಗಿ ನೋಡ್ತಾ ಹೋಗ್ಬೋದು. ಕೆಲವೊಂದಷ್ಟು ಬ್ಯಾಕ್ಟೀರಿಯಾ, ಫಂಗೈ ಇವನ್ನೆಲ್ಲ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಥ್ರೂ ದ ಕಲೋನೀಸ್ ಗಳ ಮೂಲಕ ನಾವು ಅದನ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಿಂದ ಸೊ ಸಿ ದಿಸ್ ಅಂಡ್ ಆಲ್ ದೇ ಆರ್ ಗೋಯಿಂಗ್ ಟು ಡೂ ಇನ್ ದ ಲ್ಯಾಬ್ರೋಟರೀಸ್. ಓಕೆ, ಇಲ್ಲೇನ್ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ನ್ಯೂಟ್ರಿಯೆಂಟ್ ಮೀಡಿಯಾ. This one and here and here, so all the nutrient media, because relevant microorganisms galna study ಮಾಡೋದಕ್ಕೆ ಅದರದೇ ಆದಂತ ಮೀಡಿಯಾಸ್ ಇರುತ್ತೆ, ನ್ಯೂಟ್ರಿಯೆಂಟ್ ಮೀಡಿಯಾಸ್ ಇರುತ್ತೆ. somewhere they are going to use potato dextrose agar ಅಂತ PDA ಅಂತ ಯೂಸ್ ಮಾಡ್ತಾರೆ. somewhere they are going to use carrot agar media, ಅಂದ್ರೆ ಆ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗಾನಿಸಮ್ಸ್ ಗಳು ಯಾವ ಎನ್ವೈರನ್ಮೆಂಟ್ ಅಲ್ಲಿ ಯಾವ ಮೀಡಿಯಾದಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೋ ಅನ್ನೋ ಒಂದು ನೋಡ್ಕೊಂಡು ಅದನ್ನ ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತಾರೆ. ಡಿಫರೆಂಟ್ ಟೈಪ್ಸ್ ಆಫ್ ದ ಮೀಡಿಯಾಸ್ ಗಳನ್ನ ಯೂಸ್ ಮಾಡ್ಕೊಂಡು, ನ್ಯೂಟ್ರಿಯೆಂಟ್ ಮೀಡಿಯಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಈಚ್ ಅಂಡ್ ಎವ್ರಿ ಆರ್ಗಾನಿಸಮ್ಸ್ ಗಳನ್ನ ದೇ ಆರ್ ಗೋಯಿಂಗ್ ಟು ಅನಲೈಸ್ ಇಟ್. ಓಕೆ, ಅದನ್ನ ಈ ತರ ಗ್ರೋ ಮಾಡಿ
then they are going to see through the microscope ಗಳ ಮೂಲಕ ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಫೈಂಡ್ ಔಟ್ ಮಾಡಿ then they are going to mention, so ಯಾರು ಆ ಸ್ಯಾಂಪಲ್ ನ ತಂದಿರ್ತಾರೆ, ಯಾರೋ ಒಬ್ರು ಫಾರ್ಮರ್ ತಂದಿರ್ತಾರೆ ಅಥವಾ ಅವರೇ ಸ್ಯಾಂಪಲ್ ಗಳನ್ನ ಫೀಲ್ಡ್ ಇಂದ ತಂದಿರ್ತಾರೆ, ದೆನ್ ಯಾಕೆ ಈ ಒಂದು ಡಿಸೀಸ್ ಯಾವುದು ಇದು ಅಂತ ಫೈಂಡ್ ಔಟ್ ಮಾಡಿ ಆ ಡಿಸೀಸ್ ಯಾವ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಕಾಸ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗ್ತಾರೆ. ಓಕೆ, ಸೊ ಲೆಟ್ಸ್ ಸಿ the next one. So the first content we are going to analyze, microbes in household products. Yes. See, all the contents galna ಒಂದ್ ತರಾನ ಓದಿದ್ರೆ, ಸೊ ಈ ಮೈಕ್ರೋಬ್ಸ್ ಇನ್ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ ಇದೆಯಲ್ಲ, ನಿಮ್ಮ ಮನೆಗಳಲ್ಲೇ ಕೂತ್ಕೊಂಡು ಅಲ್ಲೇ ನೋಡೋ ಅಂತ ಒಂದಷ್ಟು ಎಕ್ಸಾಂಪಲ್ಸ್ ರೀ ಇದು. ಸೊ ನಾವೆಲ್ಲೋ ಅಂದ್ಕೋತೀವಿ, ಸೊ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ತುಂಬಾ ಯೂಸ್ಫುಲ್ಸ್ ಎಲ್ಲೋ ಹೋಗಿ ಬೇರೆ ಕಡೆ ನೋಡ್ಬೇಕಂತ ಏನಿಲ್ಲ, ನಿಮ್ಮ ಮನೆಯಲ್ಲೇ ಇದೆ. ಒಂದು ಫ್ಯೂ ಅಷ್ಟು ಎಕ್ಸಾಂಪಲ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಒನ್ ಬೈ ಒನ್ ನೋಡೋಣ ಬನ್ನಿ. ಸೊ ವಿತ್ ದ ಫಸ್ಟ್ ಪಾಯಿಂಟ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಮೈಕ್ರೋಬ್ಸ್ ಇನ್ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ ಗೆ ತುಂಬಾ ಈಸಿ ಆದಂತ ಒಂದು ಕಾಮನ್ ಎಕ್ಸಾಂಪಲ್ ಯಾವುದು ಅಂತ ಅಂದ್ರೆ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್. ವಾಟ್ ಇಸ್ ದಟ್? ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್. ಸೊ ನಿಮ್ಮ ಎಕ್ಸಾಮ್ಗೆ ತುಂಬಾ ಸರಿ ರಿಪೀಟ್ ಆಗಿರುವಂತ ಕ್ವಶನ್, 2 marks ಕ್ವಶನ್ ಅಥವಾ 1 marks ಕ್ವಶನ್ ಯಾವ ತರ ಬೇಕಾದ್ರೂ ಕೇಳ್ಬೋದು. ನೀವು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ನಾನೇನೇನ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಆಡ್ ಮಾಡಿದೀನೋ ಇಷ್ಟು ನೀಟಾಗಿ ನಿಮ್ಮ ತಲೆಯಲ್ಲಿದ್ರೆ ಸಾಕು. ಓಕೆ, ಸೊ ವಿಚ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಮೈಕ್ರೋಬ್ಸ್ ಇನ್ ಹೌಸ್ಹೋಲ್ಡ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ, ಸೊ ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ದ ಆಸ್ ಆನ್ ಪ್ರೊಡಕ್ಷನ್ ಆಫ್ ಕರ್ಡ್ ಫ್ರಮ್ ದ ಮಿಲ್ಕ್ ಅಥವಾ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್. ಓಕೆ, ಸೊ ಹಾಗಾದ್ರೆ ಸರ್ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್ ಅಂತ ಹೇಳಿದ್ರಿ, ಹೆಂಗೆ ಸರ್ ಹಿಂಗ್ ಮಿಲ್ಕ್ ಕನ್ವರ್ಟ್ ಆಗಕ್ ಸಾಧ್ಯ ಕರ್ಡ್ನ? ನಾವೇನಾದ್ರೂ ಅಲ್ಲಿ ಗ್ರೈಂಡರ್ನ ಯೂಸ್ ಮಾಡ್ಬೇಕಾಗತ್ತಾ ಅಥವಾ ಇನ್ನೊಂದೇನೋ ಯೂಸ್ ಏನೂ ಇಲ್ಲ, ನೀಡ್ ಟು ಯೂಸ್ ಎನಿಥಿಂಗ್ ಓವರ್ ದೇರ್. ಸೊ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಅಂದ್ರೆ, ಸೊ ಯು ಜಸ್ಟ್ ಆಡ್ 1 single spoon ಆಫ್ ಕರ್ಡ್ into milk. Curd into milk. ಏನು ಆಡ್ ಮಾಡ್ತಿರಲ್ಲ, ಸೊ ದಟ್ ಆಡ್ ಮಾಡ್ತಿರೋದನ್ನ ನಮ್ಮ ಬಯಾಲಜಿನಲ್ಲಿ ದೇ ಆರ್ ಗೋಯಿಂಗ್ ಟು ಕಾಲ್ ದ ಮೆಟಾಸಾನ್ ಇನಾಕ್ಯುಲಮ್ ಅಂತ ಕರೀತಾರೆ. ವಾಟ್ ಇಸ್ ದಟ್? ಇನಾಕ್ಯುಲಮ್. ಇಟ್ಸ್ ಅ 1 marks MCQs question. Inoculum, or it is also called the metasan starter. ಎಸ್, ದ ಫಸ್ಟ್ ಥಿಂಗ್ ಇಸ್, ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ಆರ್ಗಾನಿಸಮ್ ಇದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವ್ದ್ರಲ್ಲೇ ಆಗ್ಲಿ. ಸಿ, ಒಂದ್ ತಿಳ್ಕೊಳ್ಳಿ, ಬಯಾಲಜಿ ಅಂತ ತಕ್ಷಣ ಸೀಕ್ವೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಐ ಕಾಂಟ್ ಏಬಲ್ ಟು ರೀಪ್ಲೇಸ್ ಸೆಲ್ಸ್ ತಗೊಂಡೋಗಿ ನಾನು ಲಾಸ್ಟ್ ಹಾಕಕ್ ಸಾಧ್ಯ ಇಲ್ಲ. ಸೆಲ್ಸ್ ಫಸ್ಟ್, ದೆನ್ ಟಿಶ್ಯೂಸ್, ದೆನ್ ಆರ್ಗನ್ ಸಿಸ್ಟಮ್, ಜೀನ್ಸ್, ನ್ಯೂಕ್ಲಿಯಸ್, ಕ್ರೋಮೋಸೋಮ್ಸ್, DNA. ಸೊ ಹಿಂಗೆ ನಾವು ಈಗ ನೋಡಿ, ಕ್ರೋಮೋಸೋಮ್ಸ್ ನೀವು ಓದಿದ್ದೀರಾ, ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೋಟೀನ್, ಡಿಪ್ಲೋಟೀನ್, ಡೈಕೈನೆಸಿಸ್, ಪ್ರೋಫೇಸ್, ಮೆಟಾಫೇಸ್. ಯಾಕೆ ಇವೆಲ್ಲ ನಾವು ಸೀಕ್ವೆನ್ಸ್ ಎಲ್ಲ ಹೇಳಬೇಕು? ನಾವು ಹೆಂಗ್ ಬೇಕಾದ್ರೂ ಹೇಳ್ಬೋದಲ್ವ, ಹೆಂಗ್ ಬೇಕಾದ್ರೂ ಬರೀಬೋದಲ್ಲ? ನೋ. ಸೊ ನಾವು ಅದನ್ನ ಬರೀಬೇಕಾದ್ರೆ ಅಥವಾ ನಾವು ಅದನ್ನ ಹೇಳಬೇಕಾದ್ರೂ ಕೂಡ ದೇರ್ ಇಸ್ ಅ ಒನ್ ಸೀಕ್ವೆನ್ಸ್ ಇನ್ ದ ಬಯಾಲಜಿ ಲೈಕ್ ದಟ್. ಸೊ ಹಿಯರ್ ಯು ಶುಡ್ ನಾಟ್ ಡೈರೆಕ್ಟ್ಲಿ ಸೇ ದ ಮೈಕ್ರೋ ಆರ್ಗಾನಿಸಮ್ ನೇಮ್. ಯು ಶುಡ್ ಫಸ್ಟ್ ಸೇ, ಸೊ if there is having a milk, first you are going to add 1 spoon of the curd into the milk. Whatever you are going to adding, that one you are going to call the metasan inoculum or starter ಅಂತ ಹೇಳ್ತಾರೆ. ಸಿ, ನೀವು ಆಡ್ ಮಾಡ್ತಾ ಇರುವಂತ ಇನಾಕ್ಯುಲಮ್ ಅಲ್ಲಿ ಸರ್ ಹಾಗಾದ್ರೆ ಕರ್ಡ್ಗೆ, ಸೊ ಮಿಲ್ಕಿಗೆ ನಾವು ಒಂದು ಕಂಪ್ಲೀಟ್ 1/2 liter 1/4 liter ಪೂರ್ತಿ ಹಾಕ್ಬೇಕಾಗತ್ತೆ? ನೋ ನೀಡ್ ಆಫ್ ದ್ಯಾಟ್. They already mentioned there 1 spoon ಅಂದಿದ್ದಾರೆ. ಆ 1 spoon ಅಲ್ಲಿ ಎಷ್ಟಿದೆ ನೋಡಿ, millions of what? Lactobacillus. While writing the scientific names, and ಮಕ್ಕಳ ಒಂದು ಗೊತ್ತಿರಲಿ, ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಚಾಪ್ಟರ್ ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂತ ಬಂದ್ರೆ ಲಾಟ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ನೇಮ್ಸ್ಗಳು ಬರುತ್ತೆ. ಸೊ ಆ ಮೈಕ್ರೋ ಆರ್ಗಾನಿಸಮ್ಸ್ ನೇಮ್ಸ್ಗಳು ಬರೀಬೇಕಾದ್ರೆ ಯು ಆಲ್ರೆಡಿ ನೋ ದಟ್, ಯು ಆಲ್ರೆಡಿ ಸ್ಟಡಿಡ್ ಇನ್ ದ ಫಸ್ಟ್ ಇಯರ್ ಆಲ್ಸೋ. ಸೊ ಈಚ್ ಅಂಡ್ ಎವ್ರಿ
ನೇಮ್ಸ್ ಬಯೋಲಾಜಿಕಲ್ ನೇಮ್ಸ್ ಆಗಿರಬೇಕು. ಆ ಬಯೋಲಾಜಿಕಲ್ ನೇಮ್ಸ್ ಏನಾಗಿರ್ಬೇಕು, ಬೈನೋಮಿಯಲ್ ಆಗಿರಬೇಕು. ಆ ಬೈನೋಮಿಯಲ್ ಏನಾಗಿರಬೇಕು, ಜೀನಸ್ ಮತ್ತೆ ಸ್ಪೀಷೀಸ್ ಆಗಿರಬೇಕು. ವೈಲ್ ಸ್ಟಾರ್ಟ್ ದ ಜೀನಸ್, ದ ಫಸ್ಟ್ ಲೆಟರ್ ಶುಡ್ ಬಿ ವಿತ್ ದ ಕ್ಯಾಪಿಟಲ್ ಅಂಡ್ ದ ಸ್ಪೀಷೀಸ್ ನೇಮ್ ವಿತ್ ದ ಸ್ಮಾಲ್ ಲೆಟರ್. ಅಂಡ್ ಆಫ್ಟರ್ ಎಲ್ಲಿ ಬರೀತಿರೋ ಅಲ್ಲಿ ಅಂಡರ್ಲೈನ್ ಮಾಡಿ ಸಪ್ರೇಟ್ ಆಗಿ. ಅಂಡ್ ಈ ಎಲ್ಲ ಪಾಯಿಂಟ್ಸು ನೀವು ಬರಿಬೇಕಾದ್ರೆ, ಎಸ್ಪೆಷಲಿ ಎಕ್ಸಾಮ್ಸ್ಗಳಲ್ಲಿ ಬರಿಬೇಕಾದ್ರೆ ತುಂಬ ತಪ್ಪು ಮಾಡೋದಿಲ್ಲಿ ಅಂದರೆ ಇಲ್ಲ, ತುಂಬ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸ್ ಮಾಡ್ತೀರಾ. ಇವುಗಳಲ್ಲಿ ಒಂದೇ ಒಂದು ಲೆಟರ್ ಮಿಸ್ಟೇಕ್ ಆಯಿತು ಅಂದರೆ ನಾವು ಯಾವುದೇ ಕಾರಣಕ್ಕೂ ವ್ಯಾಲ್ಯುಯೇಷನ್ ಮಾಡಬೇಕಾದ್ರೆ 1 ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕಂಪ್ಲೀಟಾಗಿ ಹಿಡಿಬೇಕಾಗತ್ತೆ. ಯಾಕೆಂದರೆ ಸರ್ ನಾವು ಒಂದು ಲೆಟರ್ ಅಲ್ವಾ ಮಿಸ್ ಮಾಡಿ ಹಾಫ್ ಮಾರ್ಕ್ಸ್ ಕೊಡ್ಬೋದಲ್ಲ, ಅಲ್ಲಿ ಹಾಫ್ ಮಾರ್ಕ್ಸ್ ಅನ್ನೋ ಒಂದು ಪ್ರಮೇಯನೇ ಬರಲ್ಲ. ಹಾಫ್ ಮಾರ್ಕ್ಸ್ ಎಲ್ಲಿ ಅಂದರೆ ಬರೀ ಡಯಾಗ್ರಾಮ್ಸ್ ಅಲ್ಲಿ ಮಾತ್ರ ನೀವು ಲೇಬ್ಲಿಂಗ್ ಮಾಡಿರ್ತೀರಲ್ಲ ಅಂತ ಕಡೆ ನಾವು ಹಾಫ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಬಹುದಷ್ಟೇ. ಬಟ್ ಪರ್ಟಿಕ್ಯುಲರ್ಲಿ ಈ ತರ ಕ್ವಶನ್ಸ್ ಗಳಿಗೆ ವಿ ಶುಡ್ ನಾಟ್ ಏಬಲ್ ಟು ಗಿವ್ ದ ಹಾಫ್ ಮಾರ್ಕ್ಸ್. ಸೊ ಅದರಿಂದ ಈ ತರ ಎಲ್ಲ ಬರಿಬೇಕಾದ್ರೆ ನಿಮ್ಮ ತಲೆಯಲ್ಲಿ ತುಂಬಾ ನೀಟಾಗಿ, ಯಾಕಂದ್ರೆ ಇವೆಲ್ಲ ಸ್ಕೋರಿಂಗ್ ಚಾಪ್ಟರ್ಸ್, ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಟಫೆಸ್ಟ್ ಚಾಪ್ಟರ್ಸ್ ಅಲ್ವೆಲ್ಲ. ಸೊ ಯಾಕೆ ನಾನು ಈ ಚಾಪ್ಟರ್ಸ್ ಗಳನ್ನೇ ಫಸ್ಟ್ ತಗೊಂಡಿದ್ದೀನಿ ಅಂತ ಅಂದ್ರೆ, ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನಿಮ್ಗೆ ಬೇರೆ ಲಾಂಗ್ ಚಾಪ್ಟರ್ಸ್ ಗಳನ್ನ ಓದಿ ಸ್ವಲ್ಪ ಕಾನ್ಸೆಪ್ಟ್ಸ್ ಗಳು ಮರ್ತು ಹೋಗ್ತಾ ಇರುತ್ತೆ. ಸೊ ಅದ್ರ ಬದಲು ಫಸ್ಟ್ ಈ ಎಲ್ಲ ಚಾಪ್ಟರ್ಸ್ ಗಳನ್ನ ನೀವು ನೀಟಾಗಿ ಕವರ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ, ನಾನು ಇಲ್ಲೇನೇನು ಹೇಳ್ತಾ ಇದ್ದೀನಿ, ನಾನು ಇಲ್ಲೇನೇನು ಐಲೆಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ ಅವನ್ನೆಲ್ಲ ನೀಟಾಗಿ ನೀವು ತಲೆಯಲ್ಲಿ ಇಟ್ಕೊಂಡ್ರಿ ಅಂದ್ರೆ ಆರಾಮಾಗಿ ಸ್ಕೋರಿಂಗ್ ಆಗ್ಬಿಡತ್ತೆ. ಸೊ ಅದರಿಂದ ವೈಲ್ ರೈಟಿಂಗ್ ಆಲ್ ದ ಸೈಂಟಿಫಿಕ್ ನೇಮ್ಸ್ ಗಳನ್ನ ಬರೀಬೇಕಾದ್ರೆ ಜ್ಞಾಪಕ ಇರಲಿ. ಓಕೆ, ಎಸ್, ಕಮ್ ಟು ದಟ್. ಸೊ ಇಟ್ ಇಸ್ ಕಂಟೈನಿಂಗ್ ಆಸ್ ಅ ಮಿಲಿಯನ್ಸ್ ಆಫ್ LAB ಅಂತ ಹೇಳ್ತೀವಿ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ Lactobacillus, and this the complete group of the microorganisms, they are going to call them as an lactic acid bacteria. It is help for grow in milk and it is converted into curd, because we never able to observe, because this is what the converting, especially now biology we call them as an fermentation antanu kuda kareeತಾರೆ, ಅಥವಾ fermenters ಅಂತ ಕೂಡ ಕರೀತಾರೆ. ನಾವು ಯಾವುದೇ ಕಾರಣಕ್ಕೂ ಅದು ಹೇಗೆ ಫರ್ಮೆಂಟ್ ಆಗತ್ತೆ we can't able to see. First of all, ಮೈಕ್ರೋ ಆರ್ಗಾನಿಸಮ್ಸ್ ನೋಡಕ್ ಆಗಲ್ಲ ಅಂತ ಅಂದ್ಮೇಲೆ ಆ ಮೈಕ್ರೋ ಆರ್ಗಾನಿಸಮ್ಸ್ ಹೇಗೆ ಮಿಲ್ಕ್ ಅನ್ನ ಕರ್ಡ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ನಾವು ಕೂತ್ಕೊಂಡು ನೋಡಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ಬಟ್ ನಮ್ಗೆ ಜನರಲಿ ಸ್ಟಡಿ ಮೂಲಕ ನಮಗೆ ಗೊತ್ತಿರಬೇಕಿಷ್ಟೇ. ಸೊ ದ ಮಿಲ್ಕ್ ಇಸ್ ಕನ್ವರ್ಟೆಡ್ ಇನ್ ಟು ಕರ್ಡ್. ಇಟ್ ಇಸ್ ಪಾಸಿಬಲ್ ಓನ್ಲಿ ಥ್ರೂ ದ ಮೈಕ್ರೋ ಆರ್ಗಾನಿಸಮ್ಸ್. ಇಸ್ ಕಾಲ್ಡ್ them as an lactobacillus. The group of the bacteria, it is called them as an lactic acid bacteria ಅಂತ ಹೇಳ್ತೀವಿ. And we already know that ಪ್ರತಿದಿನ ಅಟ್ ಲೀಸ್ಟ್ 1 cup ಆಫ್ ಕರ್ಡ್ ಸೊ ನಾವು ತಿಂತಾ ಇದೀವಿ ಅಂತ ಅಂದ್ರೆ, ದಟ್ಸ್ ವೈ ಮೋಸ್ಟ್ ಪ್ರಾಬ್ಲಮ್ ನಿಮಗೆಲ್ಲ ಗೊತ್ತಿರತ್ತೆ. ಈ ಸೌತ್ ಇಂಡಿಯನ್ ಫುಡ್ಗಳನ್ನ ನೀವು ಹೋಟ್ಲುಗಳಲ್ಲಿ ತಗೊಂಡ್ರೆ 1 cup ಆಫ್ ಕರ್ಡ್, ಒಂದು ಬಟ್ಲಷ್ಟು ಕರ್ಡ್ ಅನ್ನ ಕೊಡ್ತಾರೆ. ನಮ್ಗೆ ಅಷ್ಟು ಕರ್ಡ್ ನಮ್ಮ ಬಾಡಿ ಒಳಗಡೆ ಹೋಯ್ತು ಅಂತ ಅಂದ್ರೆ, ಸೊ ನಮ್ಗೆ ವಿಟಮಿನ್ B12 ಆರಾಮಾಗಿ ಬಾಡಿನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ವಿಟಮಿನ್ B12 ಹೋಗ್ತಾ ಇದೆ ಅಂದ್ರೆ ನಮ್ಮ ಬಾಡಿನಲ್ಲಿ ಆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ, ವಾಟ್ ಇಸ್ ಅ ಬೆನಿಫಿಷಿಯಲ್ ರೋಲ್ ಆಫ್ ದಿಸ್ ಬ್ಯಾಕ್ಟೀರಿಯಾ ಅಂದ್ರೆ ಬರೀ ಕನ್ವರ್ಟ್ ಮಾಡೋದಷ್ಟೇ ಅಲ್ಲಪ್ಪ. ಸೊ ಅದ್ರ ಜೊತೆಗೆ ಒಳಗಡೆ ಏನಾದ್ರೂ ಡಿಸೀಸ್ ಕಾಸ್ ಮಾಡುವಂತ ಆರ್ಗ್ಯಾನಿಸಮ್ಸ್ ಇದ್ರೆ ಅದನ್ನು ಕೂಡ ಚೆಕ್ ಮಾಡುತ್ತೆ, ಎಸ್ಪೆಷಲಿ ಇನ್ ದ ಸ್ಟೊಮಕ್, checking disease causing the microbes. That's why all these points you have to remember in your mind. ತುಂಬಾ ಏನೇನೋ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಗೆ ಇಷ್ಟು ಪಾಯಿಂಟ್ಸ್ ನೀಟಾಗಿ ಗೊತ್ತಿದ್ರೆ ಸಾಕು. ದಟ್ ಇಸ್ ಮೈಕ್ರೋಬ್ಸ್ in household products anta heli. The first point, production of curd from the milk, and the second is about lactobacillus. And one tilkolli, biology nalli ನೀವು ಆನ್ಸರ್ಸ್ ಗಳನ್ನ ಬರಿಬೇಕಾದ್ರೆ ನಾವು ಗ್ರಾಮ್ಯಾಟಿಕಲ್ ತುಂಬಾ ಇಂಪಾರ್ಟೆನ್ಸ್ ಕೊಡಲ್ಲ. ಸಪೋಸ್ ನಮ್ಗೆ ಇಷ್ಟಿದ್ರೆ ವಿ ಆರ್ ಗಿವಿಂಗ್ ಅ ಮಾರ್ಕ್ಸ್. ನಮ್ಗೆ ಲ್ಯಾಕ್ಟೋಬೇಸಿಲಸ್ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಈಸ್ ಲ್ಯಾಕ್ಟೋಬೇಸಿಲಸ್ ಅಂತಾನೆ ಬರಿಬೇಕು ಅಂತ ಏನಿಲ್ಲ. ಬರೆದ್ರೆ ವೆಲ್ ಅಂಡ್ ಗುಡ್, ಬರ್ದಿಲ್ಲ ಅಂದ್ರೂ ಅಟ್ಲೀಸ್ಟ್ ಸೆಂಟೆನ್ಸ್ ಮಾಡಕ್ ಬರ್ಲಿಲ್ಲ ಅಂದ್ರೂ ನಿಮ್ಗೆ ಅಟ್ಲೀಸ್ಟ್ ಯು ಶುಡ್ ರೈಟ್ ದ ವರ್ಡ್ ಇಟ್ ಇಸ್ ಲ್ಯಾಕ್ಟೋಬೇಸಿಲಸ್ ಅಂತ ಬರೆದ್ರು ಕೂಡ, ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಬರೆದ್ರು ಕೂಡ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ 1 mark. ಓಕೆ, ಸೊ ಅಂಡ್ LAB ಪ್ರೊಡ್ಯೂಸ್ ಆಸಿಡ್ಸ್ ಒಳಗಡೆ ಹೋಗಿ ಏನ್ ಮಾಡುತ್ತೆ. ಸೊ LAB ಸುಮ್ಮನೆ ಇರೋದಿಲ್ಲ, ಇಟ್ ಇಸ್ ಗೋಯಿಂಗ್ ಟು ನೋಡಿರ್ಬೋದು. ಸೊ ದ ಕರ್ಡ್ ಅಂಡ್ ಆಲ್ ತುಂಬಾ ಉಳಿ ಇರುತ್ತೆ ಕೆಲವು ಸರಿ. ಸೊ ದಟ್ ಕೋಆಗ್ಲೇಟ್ ಅಂಡ್ ಪಾರ್ಶಿಯಲಿ ಡೈಜೆಸ್ಟ್ ದ ಮಿಲ್ಕ್ ಪ್ರೋಟೀನ್ಸ್. ಮಿಲ್ಕ್ ಅಲ್ಲಿ ಏನೇನೆಲ್ಲ ಪ್ರೋಟೀನ್ ಇದೆ ಕಂಪ್ಲೀಟ್ ಆಗಿ ಎಲ್ಲ ಡೈಜೆಸ್ಟ್ ಮಾಡಿಕೊಂಡು
ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಕರ್ಡು. ಅಂಡ್ ಇನ್ನೊಂದು ಜ್ಞಾಪಕ ಇರಲಿ, ಸೊ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್ ಆಗ್ತಿದ್ದಾನೆ ಎಲ್ಲೋ ಒಂದ್ ಕಡೆ ನಮ್ಗೆ ಹೊರಗಡೆ ಎನ್ವೈರನ್ಮೆಂಟ್ ಟೆಂಪರೇಚರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಚಳಿಗಾಲ ಎಲ್ಲ ಬಂದ್ರೆ, ಮಳೆಗಾಲ ಬಂದ್ರೆ ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್. ಸೊ ಈ ತರ ಒಂದು ಬೇಸಿಗೆಗಾಲ ಈ ತರ ಎಲ್ಲ ಬಂದಾಗ ಸಮ್ಮರ್ ಅಲ್ಲೆಲ್ಲ ಬೇಗ ನೀವು ಕನ್ವರ್ಷನ್ ಆಗೋದನ್ನ ನೋಡ್ತಾ ಹೋಗ್ಬೋದು. ಅಲ್ಲಿಗೆ ಒಂದ್ ಅರ್ಥ ಆಗತ್ತೆ ನಮ್ಗೆ ಹೇಗೆ ಟೆಂಪರೇಚರ್ ಇಟ್ ಇಸ್ ವೆರಿ ಸೂಟಬಲ್ ಅಂತ ಹೇಳ್ತೀವೋ, ಸೊ ಅದೇ ತರ ದ ಮೈಕ್ರೋ ಆರ್ಗಾನಿಸಮ್ಸ್ ಆಲ್ಸೋ ನೀಡ್ಸ್ ದ ಸೂಟಬಲ್ ಟೆಂಪರೇಚರ್. ಓಕೆ, ಯಾಕಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಆಲ್ಸೋ ವಾಟ್? ಲಿವಿಂಗ್ ಆರ್ಗಾನಿಸಮ್. ವಿ ಆರ್ ಆಲ್ಸೋ ವಾಟ್? ಲಿವಿಂಗ್ ಆರ್ಗಾನಿಸಮ್, ರೈಟ್? ಸೊ ಇವೆಲ್ಲ ಪಾಯಿಂಟ್ಸ್ ಅನ್ನ ನಾವು ಇದಕ್ಕೆ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ದ ವೇ ಇಟ್ ಇಸ್ ಗೋಯಿಂಗ್ ಟು ಬಿ ಫರ್ಮೆಂಟೇಷನ್ ಅಂಡ್ ಸೊ ದಿಸ್ ಇಸ್ ವಾಟ್ ಹೌ ಮಿಲ್ಕ್ ಕನ್ವರ್ಟ್ ಇನ್ ಟು ಕರ್ಡ್. ಸೊ ನಾವು ಏನಾದ್ರೂ ಆ ಲ್ಯಾಕ್ಟೋಬೇಸಿಲಸ್ ಹೇಗಿರುತ್ತೆ ಅಂದ್ರೆ ದಿಸ್ ಇಸ್ ವಾಟ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ವಿ ಕ್ಯಾನ್ ಏಬಲ್ ಟು ಅಬ್ಸರ್ವ್ ದ ಲ್ಯಾಕ್ಟೋಬೇಸಿಲಸ್. ಓಕೆ, ಸೊ ಎರಡರಲ್ಲಿ ನೀವು ಯಾವ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ಲ್ಯಾಕ್ಟೋಬೇಸಿಲಸ್ ಅಂತ ಬರೆದ್ರು ಕೊಡ್ತಾರೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಬರೆದ್ರು ಕೊಡ್ತಾರೆ. ಸೊ ದಿಸ್ ಇಸ್ ವಾಟ್ ದ particular microorganism. It is about the lactobacillus structure. Microscope ಅಲ್ಲಿ ನಾವೇನಾದ್ರೂ ವ್ಯೂ ಮಾಡಿದ್ರೆ ಅದನ್ನ ಸ್ಲೈಡ್ ಹಾಕೊಂಡು ನೋಡಿದ್ರೆ ದಿಸ್ ಇಸ್ ವಾಟ್ ದ ಆಕ್ಚುಯಲ್. ಅಂಡ್ ಸ್ಲೈಡ್ ಹಾಕೋಬೇಕಾದ್ರೆ ನಮ್ಗೇನು ತುಂಬಾ ಕರ್ಡ್ ಬೇಕಿಲ್ಲ, ಒಂದು ಡ್ರಾಪ್ ಅಷ್ಟು ಕರ್ಡ್ ಅನ್ನ ಜಸ್ಟ್ ಸ್ಲೈಡ್ ಮೇಲೆ ಹಾಕ್ಬಿಟ್ಟು ನೀವು ಬೇಕಾದ್ರೆ ಯು ಕ್ಯಾನ್ ವೀವ್ ಇನ್ ದ ಮೈಕ್ರೋಸ್ಕೋಪ್ ಅಲ್ಲಿ ನೀವು ಆರಾಮಾಗಿ ನೋಡ್ತಾ ಹೋಗ್ಬೋದು. ಇದು ಮೊದಲನೇ ಕಾನ್ಸೆಪ್ಟ್ ಆಯ್ತು. ಇನ್ನೊಂದು ವೆರಿ ಬೆಸ್ಟ್ ಎಕ್ಸಾಂಪಲ್, ಸೊ ಇದೊಂದು ಕಾಮನ್ ಎಕ್ಸಾಂಪಲ್ ಆದ್ರೆ, ಸೊ ಮನೆಗಳಲ್ಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ 15 days ಅಂಡ್ ಹೋಟೆಲ್ಸ್ ಎಲ್ಲ ಬಂದ್ರೆ ಈ ದೋಸಾ ಇಡ್ಲಿ ಇಸ್ ಮೇಕಿಂಗ್ ಕಾಮನ್. ಓಕೆ, ಸೊ ಎಲ್ಲ ಮಾಡ್ತಾನೆ ಇರ್ತಾರೆ. ಸೊ ಈ ದೋಸಾ ಇಡ್ಲಿ ವಾಟ್ ಎವರ್ ರುಬ್ಬಿದ್ ಆದ್ಮೇಲೆ ಮೇ ಬಿ ಯುವರ್ ಮದರ್ ಅಂಡ್ ಆಲ್ ದೇ ಆರ್ ಡೂಯಿಂಗ್, ನೀವು ಅಬ್ಸರ್ವ್ ಮಾಡಿರ್ತೀರಿ. ಸೊ ಅದನ್ನ ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್. ಓಕೆ, ಸೊ ರಾತ್ರಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಲೇಟ್ ಅನ್ನ ಆ ಒಂದು ಪಾತ್ರೆ ಕೆಳಗಡೆ ಏನು ದೋಸಾ ಹಿಟ್ಟು ಹಾಕಿರ್ತಾರೆ, ಡಂಫ್ ಅಂತ ಹೇಳ್ತೀವಿ ನಮ್ಮ ಬಯಾಲಜಿನಲ್ಲಿ, ವಿ ಆರ್ ಕಾಲ್ಡ್ ದಮ್ ಇಟ್ ಆಸ್ ಅನ್ DOUGH, ಡಂಫ್ ಅಂತ ಹೇಳ್ತೀವಿ. ಸೊ ಅದನ್ನ ಏನ್ ಆ ಪಾತ್ರೆ ಒಳಗಡೆ ಹಾಕಿರ್ತಾರೆ ಅದ್ರ ಕೆಳಗಡೆ ಒಂದ್ ತಟ್ಟೆ ಇಟ್ಟಿರ್ತಾರೆ, ಇಟ್ಬಿಟ್ಟು ಬೆಳಗ್ಗೆವರೆಗೂ ಬಿಡ್ತಾರೆ. ಬಿಟ್ಟಾಗ ನೀವು ಬೆಳಗ್ಗೆ ಎದ್ದು ನೋಡಿದ್ರೆ ಅದ್ರಲ್ಲಿ ಒಳಗಡೆ ಇರೋ ಪಾತ್ರೆನಲ್ಲಿ ಇರೋಂತ ಒಂದು ಡಂಫ್ ಏನಾಗಿರುತ್ತೆ, ಆ ಹಿಟ್ಟೇನಾಗಿರುತ್ತೆ ಆಚೆ ಬಂದಿರುತ್ತೆ. ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಪಫ್ಡ್ ಅಪ್ ಅಂತ ಕರಿತೀವಿ. ಪಫ್ಡ್ ಅಂತ ಕರಿತೀವಿ, POPU. ಸೊ ದಟ್ ಈಸ್ FFED, ಪಫ್ಡ್ ಅಪ್ ಅಂತ ಕರಿತೀವಿ. ಅಂದ್ರೆ ಉಳಿ ಬರ್ಲಿ ಅಂತ ಬಿಟ್ಟಿರ್ತಾರೆ. ಸೊ ಆಚೆ ಬರ್ತಾ ಇದೆ ಅಂದ್ರೆ ಯು ಜಸ್ಟ್ ಅಬ್ಸರ್ವ್ ಈ ತರ ಇರುತ್ತೆ. ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ನೈಸ್. ಅಲ್ಲಲ್ಲೇ ಸ್ಮಾಲ್ ಹೋಲ್ಸ್ ಗಳನ್ನೆಲ್ಲ ನೋಡ್ಬೋದು. ಸೊ ದಿಸ್ ಒನ್ ದೇ ಆರ್ ಗೋಯಿಂಗ್ ಟು ಕಾಲ್ ದಮ್ ಇಟ್ ಆಸ್ ಅನ್ ಆ ಪಫ್ಡ್ ಆಫ್ ಏನ್ ಆಗ್ತಾ ಇದೆ ಬಿಕಾಸ್ ಪ್ರೊಡಕ್ಷನ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಕೂಡ ಹಾಗೆ ಬರ್ತಿರೋದಲ್ಲ. ದಿಸ್ ಇಸ್ ಫಾರ್ ದಿಸ್ ಆಲ್ಸೋ ಒನ್ ಆಫ್ ದ ಮೈಕ್ರೋ ಆರ್ಗಾನಿಸಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಇಟ್ ಇಸ್ ಕಾಲ್ಡ್ ದ ಮೆಟಾಸಾ Saccharomyces cerevisiae. Saccharomyces cerevisiae ಅಂತ ಹೇಳಿ ಕರೀತಾರೆ. ಓಕೆ, ಸೊ ಈವನ್ ದಿಸ್ ಇಸ್ ದೇ ಆರ್ ಆಲ್ಸೋ ಯೂಸಿಂಗ್ ಫಾರ್ ಮೇಕಿಂಗ್ ದ ಬ್ರೆಡ್ ಅಂಡ್ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ದ ಮಿಡಾಸ್ ಅಂಡ್ ಬೇಕರ್ಸ್ ಈಸ್ಟ್ ಅಂತ ಕೂಡ ಕರೀತಾರೆ ಇದನ್ನ. ಸೊ ಇಲ್ಲಿ ಏನ್ ನೋಡ್ತಿದ್ದೀರಾ ಪಿಕ್ಚರ್, ದಿಸ್ ಇಸ್ ವಾಟ್ ದ ಪಿಕ್ಚರ್ ಇಸ್ ರಿಲೇಟೆಡ್ ಟು ದ Saccharomyces cerevisiae. Okay, so this is what one more very simple example when we are going to take an inside the ಹೋಮ್. ಸೊ ಮನೆ ಒಳಗಡೆನೆ ನಾವು ನೋಡೋದಾದ್ರೆ ಇದನ್ನು ಕೂಡ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಆಗಿ ತಗೊಂಡು ಹೋಗ್ಬೋದು. ಬಿಕಾಸ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಇಟ್ ಇಸ್ ಕಾಲ್ಡ್ ದ ಮೆಟಾಸನ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂತ ನಾವು ಓದ್ತಾ ಇರೋದ್ರಿಂದ ಸೊ ಇದು ಕೂಡ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತಗೋಬಹುದು. ಬಟ್ ಯು ಶುಡ್ ರಿಮೆಂಬರ್, ಸೊ ಡಂಫ್ as making food such as dosa and idli, it's fermented by the bacteria as a Saccharomyces cerevisiae and it is pumped up production of carbon dioxide gas. Okay, so this is what the simple diagrams whatever I pasted here in the PPT ನಲ್ಲಿ ಏನು ಹಾಕಿದ್ದೀನಿ ಇದನ್ನ ಒಂದು ಎಕ್ಸಾಂಪಲ್ ಆಗಿ ನೀವು ನೋಡ್ತಾ ಹೋಗ್ಬೋದು. ಓಕೆ, ಇನ್ನ ಮೂರನೇದು ಇದ್ಯಾವುದು ಮನೆಗಳಲ್ಲಿ ನೋಡುವಂಥದ್ದಲ್ಲ ಅಂಡ್ ಇಟ್ ಇಸ್ ಒನ್ ಆಫ್ ದ ಟ್ರೆಡಿಷನಲ್ ಡ್ರಿಂಕ್ ಆಕ್ಚುಲಿ. ಓಕೆ, ಸೊ ಇದನ್ನ ತುಂಬಾ ಟ್ರೆಡಿಷನಲ್ ಡ್ರಿಂಕ್ಸ್ ಇದೆ, ಇದೊಂಥರ ಸ್ಪೆಷಲ್ ಟ್ರೆಡಿಷನಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಅಂಡ್ ದ ನೇಮ್ ಅಟ್ ಇಸ್ ಕಾಲ್ಡ್ ದ ಮೆಡಾಸನ್ ಟಾಡಿ ಅಂತ ಹೇಳಿ ಕರೀತಾರೆ. ಈ ಸದರ್ನ್ some of the parts of southern ಇಂಡಿಯಾದಲ್ಲಿ ಒನ್ ಆಫ್ ದ ಸ್ಪೆಷಲ್ ಅಂಡ್ ಫೇಮಸ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು ಇದನ್ನ. ಓಕೆ, ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಿ. ಸೊ ಯಾವ ರೀತಿ ಅದನ್ನ ತಗೊಂತಾ ಇದ್ದಾರೆ ಅಂತ ಹೇಳಿ, ಯಾವ ತರ ಅದನ್ನ ಒಬ್ಬ ಪರ್ಸನ್ ಇಲ್ಲಿ ಹತ್ತಿ ಅದನ್ನ ಹೇಗೆ ಸ್ಟೋರ್ ಮಾಡಿದ್ದಾರೆ ಅಂತಾನು ನೀವು ನೋಡ್ಬೋದು. ಓಕೆ, ಅಂಡ್ ಇಟ್ಸ್ ಅ
palm tree ಅಂತ ಹೇಳ್ತೀವಿ, the palm sap ಅಂತ ಹೇಳ್ತೀವಿ. That is with the palm sap or palm tree they are going to fermenting. This is one of the drink. It is called them as a toddy, as one of the traditional drink ಅಂತಾನೆ ಹೇಳ್ತಾರೆ. Okay, and here we are not going to represent any microorganism name. So this is one of the example they are going to given for one of the microbes in household products anta helbodu. It's a toddy, a traditional drink, and they can also use the microbes to ferment fish as well as soya bean as well as the bamboo shoots to make, because ನಿಮಗೆ banana ಇದೆಲ್ಲ ತಗೊಂಡಾಗ floral look they are going to prepare some food, and so leaves ಗಳೆಲ್ಲ prepare ಮಾಡ್ತಾನೆ ಇರ್ತಾರೆ. So ಅದೇ ತರನೇ, so they are also fermenting all these types of the things with the help of the because this is not that much of good anta helakagala, but one of the traditional drink anta helbodu. This is what they are going to take under another example. It is about the toddy, a traditional drink anta helteve. And the next one is cheese. Cheese andre yari gottilla, ಪ್ರತಿಯೊಬ್ಬರಿಗೂ ಚೀಸ್ ಅಂದ್ರೆ ಗೊತ್ತು, ಯಾಕೆಂದ್ರೆ ಚೀಸ್ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಚರ್ ಅಲ್ಲಿ ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಬೇಡ. ಅಂಡ್ ಒನ್ ಆಫ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ NCERT 2 marks ಕೇಳುವಂತ ಕ್ವಶನ್ ಇಲ್ಲಿ, ಬಿಕಾಸ್ ನೇಮ್ ದ ಟೈಪ್ಸ್ ಆಫ್ ದ ಚೀಸ್ ಅಂತ ಕೇಳ್ತಾರೆ. ಸೊ ಹಿಯರ್ ದೇ ಆರ್ ಗೋಯಿಂಗ್ ಟು ಮೆನ್ಷನ್ ದ 2 types ಆಫ್ ದ ಚೀಸ್ ಆರ್, ಒನ್ ಇಸ್ ರಾಕಿಫೋರ್ಡ್ ಚೀಸ್ ಅಂತ ಹೇಳ್ತೀವಿ, ಅಂಡ್ ಅನದರ್ ಒನ್ ಇಸ್ ಸ್ವಿಸ್ ಚೀಸ್ ಅಂತ ಹೇಳ್ತಾರೆ. ಸೊ ವಾಟ್ ಎವರ್ ಯು ಆರ್ ಅಬ್ಸರ್ವಿಂಗ್ ದ ಫಸ್ಟ್ ಡಯಾಗ್ರಾಮ್, ಇಟ್ ಇಸ್ ರಾಕಿಫೋರ್ಡ್ ಚೀಸ್, and whatever you are observing the second one, it is called them as a Swiss cheese anta heltivi. And particularly these two they are going to take on the example, and already they mentioned so different varieties of cheese, because ಮನೆಗಳಲ್ಲಿ ಬೇರೆ ಬೇರೆ ತರ ಏನೇನೋ ಫುಡ್ ಗಳನ್ನ ಮಾಡ್ತಾ ಇರ್ತೀವಿ. ಸೊ ಎಲ್ಲಾ ತರದ್ದು ಫ್ಲೇವರ್ಸ್ ಗಳನ್ನ ನಮ್ಗೆ ಒಪ್ಟೈನ್ ಆಗತ್ತೆ, ಬಟ್ ಇದೊಂಥರ ಸ್ಪೆಷಲ್ ಚೀಸ್ ಗಳಂತ ಹೇಳ್ಬೋದು. ಅಂಡ್ here you have to remember one more thing. So out of these two, for one they are going to named the microorganism name ಕೊಟ್ಟಿದ್ದಾರೆ, ಬಟ್ ಇದು ಬರಿಬೇಕಾದ್ರೆ ತುಂಬಾ ಜನ ಸ್ಪೆಲ್ಲಿಂಗ್ಸ್ ಗಳನ್ನ ಮಿಸ್ಟೇಕ್ ಮಾಡ್ತೀರಿ. ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶಾರ್ಮನೈ ಅಂತ ಕರೀತಾರೆ. ಪ್ರೊಪಿಯೋನಿ ಬ್ಯಾಕ್ಟೀರಿಯಂ, ಬಿಕಾಸ್ ವಿತ್ ದ 2 types ಆಫ್ ದ ಚೀಸ್, ಇನ್ ಕೇಸ್ ಏನಾದ್ರೂ 3 marks ಇದರಲ್ಲಿ ಕ್ವಶನ್ ಇರೋದ್ರಿಂದ ಅಕಸ್ಮಾತ್ ನೇಮ್ ದ ಟೈಪ್ಸ್ ಆಫ್ ದ ಚೀಸ್ ಅಂಡ್ ನೇಮ್ ದ ಆರ್ಗಾನಿಸಮ್ ನೇಮ್ ಅಂತ ಕೇಳಿದ್ರೆ, ಸೊ ಯು ಹ್ಯಾವ್ ಟು ನೇಮ್ಡ್ ಇಟ್ ಆಸ್ ಅನ್ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶಾರ್ಮನೈ. ಅಂಡ್ ರಾಕಿಫರ್ಡ್ ಚೀಸ್ ಆಸ್ ವೆಲ್ ಆಸ್ ಸ್ವಿಸ್ ಚೀಸ್ ಅಂತ ಅಂದ ತಕ್ಷಣ ನೀವು ಯಾವ ರೀತಿ ಅವನ್ನ ಡಿಫ್ರೆನ್ಸಸ್ ಅನ್ನ ತಲೆಯಲ್ಲಿ ಇಟ್ಕೋಬಹುದು ಅಂದ್ರೆ, ಸಿ ದಿಸ್ ಇಸ್ ಒಂದು ಗ್ರೀನ್ ಕಲರ್ ಎಲ್ಲ ಮೇಲ್ಗಡೆ ಒಪ್ಟೈನ್ ಆಗಿದೆ. ಓಕೆ, ಸೊ ಅಂಡ್ ವೆನ್ ಕಮ್ ಟು ಹಿಯರ್ ಯು ಆರ್ ಅಬ್ಸರ್ವಿಂಗ್ ದ ಸ್ಮಾಲ್ ಹೋಲ್ಸ್ ಗಳನ್ನ ನೋಡ್ತಾ ಇರ್ತೀರಾ. ಸೊ ಇದು ಬಂದು ರಾಕಿಫರ್ಡ್ ಚೀಸ್, ಇದ್ರ ಮೇಲೆ ಸ್ಪೆಸಿಫಿಕ್ ಫಂಗೈ ಗ್ರೋ ಆಗಿದೆ. ಅಂಡ್ ವೆನ್ ಕಮ್ ಟು ಸ್ವಿಸ್ ಚೀಸ್ ಬಂದ್ರೆ, ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ಲಾರ್ಜ್ ಹೋಲ್ಸ್. ಅಲ್ಲಿ ಹೆಂಗೆ ಡಂಫ್ ಅಲ್ಲಿ ಅಂದ್ರೆ ಆ ದೋಸೆ ಹಿಟ್ಟಲ್ಲಿ ಹೇಗೆ ನೀವು ಹೋಲ್ಸ್ ಗಳನ್ನ ನೋಡ್ತಾ ಹೋದ್ರಿ, ನೈಸ್ ಆಗಿರ್ಲಿಲ್ಲ, ಕಂಪ್ಲೀಟ್ಲಿ ಹೋಲ್ಸ್ ಅನ್ನ ಏನ್ ನೋಡ್ತಾ ಹೋದ್ರು, ಅದೇ ತರ ಈ ಸ್ವಿಸ್ ಚೀಸ್ ಅಲ್ಲೂ ಕೂಡ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಕಂಪ್ಲೀಟ್ ಹೋಲ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಟೇಕ್ ಅನ್ ದ ಡಿಫರೆನ್ಸ್. ಸೊ ಒನ್ ಇಟ್ಸ್ ಕಾಲ್ಡ್ ದ as an ರಾಕಿಫರ್ಡ್ ಚೀಸ್ ಅಂಡ್ ಅನದರ್ ಒನ್ ಇಟ್ ಇಸ್ ಕಾಲ್ಡ್ ದ as an ಸ್ವಿಸ್ ಚೀಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಕಾನ್ಸೆಪ್ಟ್. ಸೊ ಮೈಕ್ರೋಬ್ಸ್ ಇನ್ ವಾಟ್ ಎವರ್ ವಿ ಡಿಸ್ಕಸ್ಡ್ ಆಲ್ಮೋಸ್ಟ್ 25 minutes ಏನು ಒಂದು ಕಾನ್ಸೆಪ್ಟ್ ಅನ್ನ ಓದಿದ್ವಿ. ಸೊ ಯು ಹ್ಯಾವ್ ಟು ರಿಮೆಂಬರ್, ವೆರಿ ಈಸಿಯಾಗಿ ತಲೆಯಲ್ಲಿ ಇಟ್ಕೋಬಹುದು. ಒಂದು ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್, ಅಂಡ್ ದ ಸೆಕೆಂಡ್ ಒನ್ ಇಟ್ ಇಸ್ ಅಬೌಟ್ dosa, and the third one it is means dosa in the sense dump, and the third one you have to remember about that is palm sap as well as toddy, a traditional drink, and the last one it is about the cheese. Okay, so idralli 1 or 2 marks question na ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಚೀಸ್ ನೇಮ್ ಜ್ಞಾಪಕ ಇರಲಿ, ರಾಕಿಫೋರ್ಡ್ ಆಸ್ ವೆಲ್ ಆಸ್ ಚೀಸ್ ಅಂಡ್ ಪ್ರೊಪಿಯೋನಿ, ಬಿಕಾಸ್ ಅಲ್ಲಿ ಮೆನ್ಷನ್ ಮಾಡಿರೋ ಅಷ್ಟು ಪಾಯಿಂಟ್ಸ್ ನಮಗೆ ಬೇಕಾಗಿಲ್ಲ. ಸೊ ದೀಸ್ ಆರ್ ದ ಹೈಲೈಟ್ ವರ್ಡ್ಸ್ ಗಳು: ರಾಕಿಫೋರ್ಡ್ ಚೀಸ್, ಸ್ವಿಸ್ ಚೀಸ್, ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶಾರ್ಮನೈ, and lactobacillus and vitamin B12, and it is helps for disease causing checking microbes ಅಂತ ಹೇಳಿ. ಸೊ ಈ ತರ ಒಂದಷ್ಟು ವರ್ಡ್ಸ್ ಗಳು ನೀಟಾಗಿ ತಲೆಯಲ್ಲಿ ಜ್ಞಾಪಕ ಇದ್ರೆ ಸಾಕಾಗತ್ತೆ. ಅಂಡ್ ಬೇಕರ್ಸ್ ಈಸ್ಟ್ ಅಂದ್ರೆ ಯಾವುದು ಅಂದ್ರೆ, ಇಟ್ ಇಸ್ ಕಾಲ್ಡ್ ದ as Saccharomyces cerevisiae. ಓಕೆ, ಸೊ ಇಲ್ಲಿವರೆಗೂ ನಾವು ಒಂದು ಕಾನ್ಸೆಪ್ಟ್ ಅನ್ನ ಅನಲೈಸ್ ಮಾಡಿದ್ವಿ. ವಿಲ್ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಟ್ ಇಸ್ ಕಾಲ್ಡ್ ದ as microbes in the industrial products.